ಯೆರೆಮೀಯ 29:11 ನಾವು ಓದೋಣ. ನಿರೀಕ್ಷೆ ಇರಲಿ ಎಂದು ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಯನ್ನು ನಾನೇ ಬಲ್ಲೆನು. ಅವು ಅಹಿತವಾದ ಯೋಚನೆಗಳಲ್ಲ, ಹಿತದ ಯೋಚನೆಗಳೇ. ಅಲ್ಲ, ಕಣ್ಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಸುತಿಮದಲ್ಲಿ ನಿವಾಸ ಮಾಡುವ ಪರಲೋಕ ತಂದೆಯೇ, ನಿನ್ನ ಕೃಪೆ ದಯೆ ನಮ್ಮನ್ನಿಟ್ಟು ನಡೆಸರಿ. ಮಾತಾಡ್ರಿ, ಕಾರ್ಯ ಮಾಡ್ರಿ, ಕ್ರಿಯೆ ಮಾಡ್ರಿ. ಪರಿಶುದ್ಧಾತ್ಮನ ಹತೋಟಿಗೆ ತೆಗೆದುಕೊಳ್ಳ್ರಿ. ನನ್ನ ಆಲೋಚನೆಗಳು, ನನ್ನ ಹೃದಯಗಳು ನಿನ್ನನ್ನು ಮೆಚ್ಚಿಸುವಂತೆ ಬಂದಿರೋ ಪ್ರತಿಯೊಬ್ಬರನ್ನ ವಾಕ್ಯದ ಮೂಲಕ ಬಲಪಡಿಸಿ ನಡೆಸಬೇಕಾಗಿ, ನಮ್ಮ ಕಾಲಗಳಿಗೆ ನಿಮ್ಮ ವಾಕ್ಯಗಳು ದೀಪವಾಗಿ ನಾವು ಮನುಷ್ಯರು ಊಟದಿಂದಲ್ಲ ನಿನ್ನ ವಾಕ್ಯದಿಂದ ಬದುಕೋದಕ್ಕೆ ಸಹಾಯ ಮಾಡಬೇಕಾಗಿ, ವಿಶ್ವಾಸಗಳು ನಂಬಿಕೆಗಳು ಹೆಚ್ಚಾಗಬೇಕಾಗಿ, ಈ ವಾಕ್ಯಗಳು ಇಬ್ಬಾಯಿ ಕತ್ತಿಯಂತೆ ಮಾತಾಡೋರಿಗೂ ಕೇಳುವಂಥವರಿಗೂ ಕಾರ್ಯ ಮಾಡೋದರಿಂದ ಪರಿಶುದ್ಧಾತ್ಮನೇ ನೀನೇ ಮಾತಾಡಿ ಮಹಿಮೆ ಹೊಂದಬೇಕಾಗಿ, ನಮ್ಮ ತಪ್ಪುಗಳನ್ನೆಲ್ಲ ಸರಿ ಮಾಡಿ ನಮ್ಮನ್ನು ಹೊಸ ಟ್ರಾನ್ಸ್ಫಾರ್ಮೇಷನ್, ನೂತನ ಹೃದಯವಾಗಿ ಹಿಂತಿರುಗಿ ಹೋಗುವಂತೆ ಕೃಪೆ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡುತ್ತಿದ್ದೇವೆ ತಂದೆಯೇ, ಆಮೆನ್. ದೇವರು ಈ ದಿನದ ಅದೇ ಟಾಪಿಕ್ ಅಂತ ಹೇಳ್ತಾರೆ, ಆ ರೀತಿ ಏನು ಸಬ್ಜೆಕ್ಟ್ ಮೇಲೆ ಮಾತಾಡಬೇಕು ಅಂತ ಹೇಳಿದಾಗ ಒಂದು ಗುರಿ ಇರಬೇಕು. ಒಂದು ಗುರಿ, ಒಂದು ಮನುಷ್ಯನಾಗಿ ಹುಟ್ಟಿದವನಿಗೆ ಒಂದು ಗುರಿ ಇರಬೇಕು. ಆ ಗುರಿ ಇಲ್ಲದೆ ಇದ್ರೆ ಅವನು ಬದುಕಿರೋದು ವೇಸ್ಟ್. ಅವನ ಹಂದಿ ನಾಯಿಗಳ ಥರ ಸಮಾನ ಆಗ್ತಾನೆ. ಉದಾಹರಣೆಗೆ ಹೇಳ್ಬೇಕಂದ್ರೆ, ಇವಾಗ ದೇವ್ರು ನಂಬದೇ ಇರೋರು ಅವರು ಹತ್ರ ಹೋಗ್ರಿ, ಎರಡು ಕಾರ್ಯ ಇರ್ತವೆ. ಮೊದಲನೇದಾಗಿ ಏಸ್ವಾಮಿ ನಂಬಿರ್ತಾರಲ್ಲ, ಅವ್ರು ನಂಬಿಟ್ಟು ದೇವರಲ್ಲಿ ಬೆಳೀತಾ 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 ಇರೋದ್ರಿಂದ ಅವ್ರ ಹತ್ರ ಹೋದಾಗ ಅವರ ಪ್ರವರ್ತನೆಗಳು, ಅವ್ರ ಮಾತುಗಳು ಎಲ್ಲ ನೋಡಿದಾಗ ಅವರಿಗೆ ವೇದನೆ ಇರುತ್ತೆ, ದುಃಖ ಇರುತ್ತೆ, ವಿಶ್ವಾಸ ಇರಲ್ಲ. ಪೂಜೆಗಳು ಮಾಡ್ತಾರೆ, ಭಕ್ತಿ ನಮಗಿನ ಡಬಲ್ ಟ್ರಿಬಲ್ ಇರುತ್ತೆ. ಅವ್ರ ಬೆಂಕಿ ಮೇಲೂ ನಡೀತಾರೆ, ಚುಚ್ಕೊಂತಾರೆ, ಎಲ್ಲ ಮಾಡ್ತಾರೆ. ಆದರೆ ಅವರಿಗೆ ನಮ್ಮಲ್ಲಿರುವಂಥ ಒಂದು ಫೇತು, ವಿಶ್ವಾಸ, ಸಮಾಧಾನ ಅವರಲ್ಲಿ ಇರೋದಿಲ್ಲ. ಎರಡನೇದಾಗಿ ಅವ್ರ ಹತ್ರ ಒಂದು ಗುರಿ ಇರೋದಿಲ್ಲ. ಈ ಗುರಿ ಇಲ್ಲದೆ ಇರೋದ್ರಿಂದ ಏನಾಗ್ತಿದೆ ಅಂತ ಹೇಳಿದ್ರೆ, ಅವರಿಗೆ ಏನಿದ್ರೂ ಸರಿ, ಏನಿಲ್ಲದೆ ಹೋದ್ರೂ ಸರಿ, ಚಿಂತೆ, ಬಾಧೆ ಇರುತ್ತೆ. ಏನೋ ಆ ದಿನ ಕಳೆದ್ರೆ ಸಾಕಂತೇಳಿ ವೇದನೆ, ದುಃಖದಿಂದ ಮಕ್ಕಳಿಗೆ, ಇವಾಗ ಒಂದು ಉದಾಹರಣೆ, ಮಕ್ಕಳಿಗೆ ಹಣ ಸೇರಿಸಿಡ್ಬೇಕಾ, ಸೇರಿಸಿಡಬಾರ್ದಾ? ಅದು ಹಣ ಸೇರಿಸಿಡೋದು ನ್ಯಾಯವಾಗಿದೆಯಾ, ಅಕ್ರಮವಾಗಿ ಮೋಸ ಮಾಡಿ ಸೇರಿಸಿಡ್ತಾ ಇದ್ದೀವ? ಮಕ್ಕಳನ್ನ ಒಳ್ಳೆ ದಾರಿಯಲ್ಲಿ ನಡೆಸ್ತಾ ಇದ್ದೀವ? ನಾನು ನೋಡ್ರಿ, ನೀವೆಲ್ಲ ಗಮನ ಇಟ್ಟು ನೋಡ್ರಿ, ಅನ್ಯರುಗಳು ಏಸ್ವಾಮಿ ನಂಬದೇ ಇರೋರು, ಅದು ಫಿಲಮಿಂದ ಹಿಡಿದು ಎಲ್ಲ ಕಡೆನೂ ಮಗ ಕುಡಿತಾ ಇರೋದು ಗೊತ್ತಿದ್ರೂ ಸುಮ್ಮನೆ ಇರ್ತಾರೆ, ಅವನ್ನ ಗದರಿಸೋದಿಲ್ಲ. ಮಗ ದುಡ್ಡು ಕೊಟ್ಟು ಕುಡ್ಸೋರ್ನ ನಾನೇ ನೋಡಿದ್ದೀನಿ. ದುಡ್ಡು ಕೇಳಿದ್ರೆ ಕೊಡ್ತಾರೆ, ಬಟ್ ಅವ್ನು ಕುಡಿಯೋಕ್ಕೆ ಅಂತ ಕೇಳಲ್ಲ. ಕುಡಿತಾನೆ ಅಂತ ಗೊತ್ತು, ದುಡ್ಡು ಕೊಡೋ ಮಾತು ಕೇಳ್ತಾನೆ. ಅವ್ನು ಕುಡಿಯೋಕೆ ಕೇಳ್ತಾನೆ ಗೊತ್ತು, ಕೊಡ್ತಾರೆ. ಯಾಕೆ? ಗೊತ್ತಿಲ್ಲ, ಗುರಿ ಇಲ್ಲ. ಏನಕ್ಕೆ ಅವರು ಆ ಥರ ತಪ್ಪುಗಳು ಮಾಡ್ತಾರೆ? ಅದೇ ದೇವ್ರ ಮಕ್ಕಳು, ನೀವು ನಮ್ಮ ಮಕ್ಕಳೇ, ಬಟ್ ನಾವೇನು ಮಾಡ್ತೀವಿ, ನೀನು ದುಡ್ಡು ಕೇಳಿದಾಗ ಕುಡಿಯೋದಕ್ಕೆ ಗೊತ್ತಾದರೆ ಪ್ರೇಯರ್ ಮಾಡ್ತೀವಿ. ಎರಡನೇದು, ಭಯಂಕರವಾಗಿ ನಿನಗೆ ಕೂತ್ಕೊಂಡು ಕೌನ್ಸಿಲ್ ಕೊಡ್ತೀವಿ. ನಾವು ಹೇಳೋದು ಒಂದ್ಸಲ ಪ್ರೇಯರು ಮಾಡ್ತೀವಿ, ನಾವು ಹೇಳ್ತೀವಿ. ಇಷ್ಟು ಕೇಳದೆ ಹೋದರೆ ಸಭೆಯಲ್ಲಿರುವ ಸೇವಕರಿಗೆ ಹೇಳಿ, ಸೇವಕರೇ ಈ ರೀತಿ ಪಾಪ ನಡೀತಿದೆ ಅಂದರೆ ಅವರು ಪ್ರೇಯರ್ ಮಾಡ್ತಾರೆ, ಗುಂಪಾಗಿ ಪ್ರೇಯರ್ ಮಾಡ್ತಾರೆ, ಅವನ್ನ ಕರೆಸಿ ಮಾತಾಡ್ತಾರೆ. ನೀನು ಕುಡಿದು ಪಾಪ ಮಾಡಿದ್ರೆ ನರಕಕ್ಕೆ ಹೋಗ್ತೀಯಪ್ಪ, ಪರಲೋಕ ರಾಜ್ಯಕ್ಕೆ ಹೋಗ್ಬೇಕು ಅಂತೇಳಿ ಮಾತಾಡ್ತಾರೆ. ಅರ್ಥ ಆಗ್ತಿಲ್ಲ? ನಾನು ಯೇಸು ಸ್ವಾಮಿ ನಂಬಿದ ತಕ್ಷಣ 97ರಲ್ಲಿ ನನಗೆ ಒಂದು ಗುರಿ ಇತ್ತು. ಏನಂತ ಹೇಳಿದ್ರೆ, ನಾವು ದೇವ್ರು ಹೇಳ್ದಂಗೆ ನಡೀಬೇಕು, ಪರಲೋಕ ರಾಜ್ಯಕ್ಕೆ ಹೋಗ್ಬೇಕು. ಇನ್ನು ಎಷ್ಟೋ ಜನಕ್ಕೆ ಯೇಸ್ವಾಮಿ ನಂಬದೇ ಇದ್ದಾರೆ, ಪಾಪ ಮಾಡಿ ವೇದನೆಯಿಂದ, ಶಾಪ ಪಾಪದಿಂದ ನರಕಕ್ಕೆ ಹೋಗ್ತಾರೆ, ಅವ್ರನ್ನ ಬಿಡುಗಡೆ ಮಾಡಬೇಕು ಅಂತ ಒಂದು ದರ್ಶನ, ವಿಷನ್ ಕೊಟ್ಟಿದ್ದಾರೆ. ನೋಡ್ರಿ, ನಾನು ಬೆಳೆದಿದ್ದು ಆತ್ಮಿಕ ಸಭೆ, ಅವ್ರ ಯೇಸನ್ನ ಅಂತೇಳಿ. ಅವ್ರ ನೆಲ್ಲೂರವರು ಗುಂಟೂರಿಗೆ ಹೋಗು ಅಂತ ಹೇಳಿದ್ದಾರೆ. ಅವರಿಗೆ ಆ ಕಾಲದಲ್ಲೇ ರೈಸ್ ಮಿಲ್ ಐತೆ, ಕಾರ್ ಐತೆ. ಆ ಕಾಲದಲ್ಲಿ ಅಲ್ಲಿರೋ ವಿಲೇಜ್ಗಳಲ್ಲಿ ಇರೋರೆಲ್ಲ ಬಂದು 63ರಲ್ಲಿ 62ರಲ್ಲಿ ಕತೆ, ಅವ್ರು ರೈಸ್ ಮಿಲ್ಲಲ್ಲಿ
ಅವ್ರದೇ ಬಂದು ಹಾಕ್ಬಿಟ್ಟು ಹಾಕೊಂಡು ಹೋಗೋರು. ಅವ್ರು ಸ್ವಲ್ಪ ದುಡ್ಡು ಇರೋವ್ರೆ, ಆ ಕಾಲದಲ್ಲಿ ದುಡ್ಡು ಇರೋರು. ಆ ಕಾಲದಲ್ಲಿ ದುಡ್ಡು ಇರೋರು ದೇವ್ರು ನಂಬ್ಕೊಂಡ್ರು ಮನೆ ಬಿಟ್ಟು ಹೊರಗೆ ಬರ್ತಾರೆ. ಅಪ್ಪ ಇದ್ದಾರೆ, ಅಮ್ಮ ಇದ್ದಾರೆ, ಆಶ್ಚರ್ಯವಾಗೈತೆ. ಅಪ್ಪ ಇದ್ದಾರೆ, ಅಮ್ಮ ಇದ್ದಾರೆ, ಅಣ್ಣಂದಿರಿದ್ದಾರೆ, ಅಕ್ಕಂದಿರಿದ್ದಾರೆ, ತಂಗಿ ತಮ್ಮಂದಿರಿದ್ದಾರೆ, ಯಾಕೆ ಬರಬೇಕು? ಬಿಟ್ಟುಬಿಟ್ಟು ಗುಂಟೂರಿಗೆ ಹೋಗು ದೇವ್ರ ಅಂತ ಹೇಳಿದ ತಕ್ಷಣ ಗುಂಟೂರಿಗೆ ಬಂದಿದ್ದಾರೆ. ಅಲ್ಲಿ ಬಂದ್ಬಿಟ್ಟು ಎಲ್ಲಿ ಇರ್ಬೇಕಂತ ಗೊತ್ತಿಲ್ಲ, ಎಲ್ಲಿ ಇರಬೇಕಂತ ಗೊತ್ತಿಲ್ಲ, ಬಟ್ಟೆಗಳಿಲ್ಲ. ಅವ್ರು ಬರ್ಬೇಕಾದ್ರೆ ಡಿಸೈಡ್ ಮಾಡಿದ್ದಾರೆ, ಎಷ್ಟೇ ಕಷ್ಟ ಬಂದರೂ ಯಾರ ಹತ್ರ ಕೈ ಚಾಚಿ ದುಡ್ಡು ಕೇಳಬಾರ್ದು ಅಂತ. ಊಟಕ್ಕೂ ಕೇಳಬಾರ್ದು, ಬಟ್ಟೆಗೂ ಕೇಳಬಾರ್ದು. ಅವ್ರದ್ದು ಒಂದು 3 ಪಾಯಿಂಟ್ ಹೇಳ್ತೀನಿ. ಪ್ರಾರಂಭ ದಿನದಲ್ಲಿ ನಡ್ಕೊಂಡು ಸೇವೆ ಮಾಡಿದ್ದಾರೆ, ಚಪ್ಪಲಿ ಇಲ್ಲ, ಚಪ್ಪಲಿ ಕೊಡಂತ ಕೇಳಿದ್ದಾರೆ, ದೇವ್ರು ಕೊಟ್ಟಿದ್ದಾರೆ. ಸೈಕಲ್ ಬೇಕಂತ ಕೇಳಿದರೆ ಯಾವುದೋ ಒಂದು ಅಮ್ಮ ಸೈಕಲ್ ತೋರಿಸಿದಾಗ ಅದೆಲ್ಲ ಒಡೆದೋಗಿರೋ ಸೈಕಲ್, ಓಡ್ಸೋಕ್ಕಾಗಲ್ಲ, ಅದು ರಿಪೇರಿ ಮಾಡೋಕೆ ಆಗೋದಿಲ್ಲ, ಅದು ಬೇಡಮ್ಮ ಅಂತ ಹೇಳಿದ್ದಾರೆ. ಅದಕ್ಕೆ ನಿನಗೆ ಗರ್ವ, ಆ ಸೈಕಲ್ ಬೇಡ ಅಂತ. ಆಮೇಲೆ ಯಾರೋ ಪೊಲೀಸ್ನವರಿಗೆ ಸೈಕಲ್ ಕೊಟ್ಟರೆ ಅವ್ರೇನು ತಿಳ್ಕೊಂಡು ಅವ್ರು ಹೋಗಿ ಬಿದ್ದೋಗ್ಬಿಟ್ಟಿರೋದ್ರಿಂದ, ಅದು ಕಾಲು ಮುರಿದಿರೋದ್ರಿಂದ ಅದನ್ನ ನೋಡ್ರಿ, ಅದು ಕೆಟ್ಟದ್ದು ನಡೆದ್ರೆ ಒಳ್ಳೆ ಅದು ಸೈಕಲ್ ತಗೊಂಡು ಹೋಗಿರಿ ಅಂತ ಸೇವೆ ಕೊಟ್ಟಿದ್ದಾನೆ. ಸೈಕಲಲ್ಲಿ ತುಳಿದು ಆಗದೆ ಇರೋದ್ರಿಂದ ಒಂದು ಸ್ಕೂಟ್ರ್ ಕೇಳಿದ್ದಾರೆ. ಸ್ಕೂಟ್ರನ್ನ ಓಡಿಸಿ ಆಗದೆ ಇರೋದ್ರಿಂದ ಅದು ಕಿಕ್ ಹೊಡಿಯೋಕ್ಕಾಗಲ್ಲ. ಆ ಕಾಲದಲ್ಲಿ ಈ ಥರ ಬಟನ್ ಪ್ರೆಸ್ ಇಲ್ಲ. ಕಾಲಂದರೆ ಯಾರಾದರೂ ಯೌವನಸ್ಥನ ಕೇಳಿದ್ರೆ ಓಡ್ಸಕ್ಕೆ ಗೊತ್ತಾಯ್ತೆ, ಕ್ಲಿಕ್ ಹೊಡಿಯೋಕ್ಕಾಗಲ್ಲ ಅಂತ. ಯಾಕಂದರೆ ಸ್ವಲ್ಪ ಆ ಕಾಲದಲ್ಲಿ ಅವರಿಗೆ ಬಲಹೀನತೆ ಇತ್ತು, ಅದರಿಂದ ವೀಕ್ನೆಸ್. ಸರಿ, ಇದು ಒಂದು. ಇನ್ನೊಂದು ಕಡೆ ಬಟ್ಟೆಗಳು, ಸೆಕೆಂಡ್ ಹ್ಯಾಂಡ್ ಬಟ್ಟೆಗಳು ತೆಗಿಯೋಕ್ಕೆ ಅಲ್ಲೆಲ್ಲಾದರೂ ಫುಟ್ಪಾತಲ್ಲಿ ತಗೊಂಡು ಅದನ್ನು ಬಿಸಿನೀರಲ್ಲಿ ಹಾಕಿ 2 ಸಲ ಹಾಕೊಳ್ಳೋದು. 3ನೇದು, ಊಟಕ್ಕೆ ಬೇಕಾದ್ರೆ ಮೊಟ್ಟೆ ಕೆಟ್ಟೋಗಿರುತ್ತಂತೆ. ಅವ್ರ ಸಭೆಯಲ್ಲಿ ಇದ್ದಿದ್ದು ನಾನು ಹೊಸನ ಮಿನಿಸ್ಟ್ರಿಯಲ್ಲಿ, ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಇದೆಲ್ಲ ನಿಜ. ಮೊಟ್ಟೆ ಕೆಟ್ಟೋಗಿ ಸ್ವಲ್ಪ ಒಡೆದೋಗಿರೋದು ತಗೊಂಡು ಹೋಗೋದಿಲ್ಲ, ಅದು ಆಫ್ ರೇಟಿಗೆ ಕೊಡ್ತಾನೆ. ಅಲ್ಲೋಗಿ ಕೇಳಿದಾಗ ಒಂದ್ಸಲ ಏನೋ ಬೈದಿದ್ದಂತೆ. ಆದರೆ ಮಾಮೂಲಿ ಬರ್ತಾ ಇರ್ತಾರಲ್ಲ ಕೆಟ್ಟೋಗಿದ್ದಕ್ಕೆ ಏನಂದಿದ್ದಕ್ಕೆ ಮತ್ತೆ ಅಲ್ಲಿ ಹೋಗಿಲ್ಲಂತೆ. ಅದನ್ನ ಇಟ್ಟು ಇಷ್ಟು ಕತೆ ಕೇಳಿದ್ರೆ ತಾನೆ. ಯಾವಾಗಲಾದ್ರೂ ಜೀವನದಲ್ಲಿ ಸಾಯಕ್ಕೆ ಮುಂಚೆ ಒಂದು ಸಲ ಗುಂಟೂರಿಗೆ ಹೋಗ್ರಿ, ಗುಂಟೂರು ಗೋರಿಟ್ಲ ಅಂತ ಹೋಗ್ರಿ. ಪ್ರತಿ ಪಾಸ್ಟರ್ಗೂ ಕಾರು, ಪ್ರತಿ ಚರ್ಚ್ಗಳು ಇದು ಏನಿದೆ ಎಲ್ಲ ಜಾಗದಲ್ಲಿ 50,000, 80,000, 25,000 ಗುರಿ. ಒಂದು ಮಾತು ಹೇಳ್ತೀನಿ, ಗುಂಟೂರಲ್ಲಿ ಯಾರೋ ಒಂದು ಸೇವಕರು ಸ್ಟೇಜ್ ಹಾಕಿ ಮೈಕಲ್ಲಿ ಮಾತಾಡ್ತಿರ್ಬೇಕಾದ್ರೆ ಯೇಸನ್ನನ್ನು ನೋಡಿ 3 ಪಾಯಿಂಟ್ ಹೇಳಿದ್ರಂತೆ. ಅವನು ಯಾವನೋ ಬಂದಿದ್ದಾನೆ, ವೈಟ್ ಡ್ರೆಸ್ಸು, ವೈಟ್ ಪ್ಯಾಂಟ್ ಹಾಕ್ಕೊಂಡು ಊರು ಅಲಿತಾ ಇದ್ದಾನೆ, ಊರು ಅಲಿತಾ ಇದ್ದಾನೆ. ಗುರಿ ಬಗ್ಗೆ ಹೇಳ್ತಾ ಇದ್ದೀನಿ. ಊರು ಅಲಿತಾ ಇದ್ದಾನೆ, ಹೆಂಡತಿ ಇಲ್ಲ, ಮಕ್ಕಳಿಲ್ಲ ಅಂತಿಲ್ಲ. ಅವ್ರ ಕರಿವಿಕೆ ಬೈಬಲಲ್ಲಿದೆ. ಕ್ಯಾಥಲಿಕ್ ಪಾಸ್ಟರ್ ಮದುವೆ ಆಗದೆ ಸೇವೆ ಮಾಡ್ತಾರೆ. ನಿಮ್ಮ ಕೈಯಲ್ಲಿ ಆ ಇಚ್ಛೆನ ತಡ್ಕೊಳಕ್ಕಾದ್ರೆ ಸೇವೆ ಮಾಡ್ರಿ, ಇಲ್ಲ ಆಗಿಲ್ಲ ಅಂದರೆ ಮದುವೆ ಮಾಡ್ಕೊಳ್ರಿ ಅಂತ ಬೈಬಲಲ್ಲಿದೆ. ದೇವ್ರು ಯೇಸು ಸ್ವಾಮಿನೇ ಬಾಯಿ ಬಿಟ್ಟು ಹೇಳಿರೋದು ಇದೆ. ಅದರಿಂದ ಅವರು ಸ್ಟೇಜ್ ಮೇಲೆ ಹತ್ಕೊಂಡು ಮದುವೆ ಇಲ್ಲ, ಹೆಂಡ್ತಿ ಇಲ್ಲ, ಸುಮ್ಮನೆ ಬಂದು ಈ ಥರ ಮಾಡ್ತಾ ಇದ್ದಾನೆ ಅಂತ ಹೇಳಿದ ತಕ್ಷಣ ಅದರಲ್ಲಿ ಒಂದು ಅವ್ರ ಜೊತೆಗಿರೋ ಸೇವಕರು ಯಾರೋ ಹೋಗಿ ರಮೇಶಣ್ಣ ಅಂತ ಹೇಳ್ಬಿಟ್ಟು, ಅಣ್ಣ ನಿಮ್ಮ ಬಗ್ಗೆ ಆ ಸೇವಕರು ಈ ಥರ ಮಾತಾಡ್ತಿದ್ದಾರೆ ಅಂತ ಹೇಳಿದ್ದಕ್ಕೆ, ಹೇಳಿ ಬಿಡು, ಎಷ್ಟು ಅದೇ ಮೈಂಡ್ ಬಂದು ಅಫಿಷಿಯಲ್ ಇರಬೇಕು. ಅದೇ ಪ್ರಾಬ್ಲಮ್. ಈ ಪ್ರತಿ ಮನೆಗಳಲ್ಲಿ ಸ್ವಾಮಿ ನಂಬ್ತಾರೆ, ಆ ಸ್ಪಿರಿಚುವಲ್ನೆಸ್ ಅಲ್ಲಿ ಬೆಳೆದಿರೋದಿಲ್ಲ. ಅದರಿಂದನೇ ಜಗಳ ಆಗಿ ಅಜ್ಞಾನದಿಂದನೇ ಕುಟುಂಬ ಎಲ್ಲ ಒಡೆದೋಗೋದು. ಜ್ಞಾನ ಇರೋದಿಲ್ಲ ಕುಟುಂಬದಲ್ಲಿ. ಯಾಕೆ ಸಮಸ್ಯೆ ನಂಬ್ಕೊಂಡಿದ ತಕ್ಷಣ ಬೆಳಿಬೇಕು. ಅವ್ರು ಹೇಳಿದ್ರಂತೆ, ಹೇಳ್ಕೊಳ್ಳಿ, ನಮಗೆ ಕೊಟ್ಟಿರುವ ದರ್ಶನ, ನಮಗೆ ಕೊಟ್ಟಿರುವ ಗುರಿಯನ್ನು ನಾವು ಮಾಡಿ ಮುಗಿಸೋಣ. ಹೇಳೋರು ಹೇಳ್ಕೊಂಡು ಹೋಗಲಿ, ನಮಗೇನಕ್ಕೆ ಅದೆಲ್ಲ ನಾವು ಬೇಡ. ನಮಗೆ ಅಂತ ಒಂದು ದೇವರು ದರ್ಶನ ಕೊಟ್ಟಿದ್ದಾರೆ, ದೇವರ ಕರಿವಿಕೆ ಇದೆ, ನಾನು ಅದನ್ನು ನೋಡಿ ಓಡ್ತಾ ಇದ್ದೀನಿ ಅಂದ್ರಂತೆ. ಅದಕ್ಕೆ 2ನೇದು ತೆಲುಗಲ್ಲಿ ಪಿಲುಪು ಅಂತ ಹೇಳಿದ್ದಾರೆ. ನನ್ನನ್ನು ಕರೆದಿದ್ದಾರೆ, ನನ್ನನ್ನು ಒಂದು ದರ್ಶನದ ಮೇಲೆ ಕರೆದಿದ್ದಾರೆ. ನನ್ನನ್ನು ಕರೆದಿರೋ ದೇವರು ಅವ್ರ ಚಿತ್ತವನ್ನು ಮಾಡಿ ಮುಗಿಸ್ಬೇಕು. ನಾನು ಆ ಗುರಿಯಲ್ಲಿ ಸ್ಟ್ರಾಂಗ್ ಆಗಿದ್ದಾರೆ. ಇಲ್ಲಿ ಊಟ ಇಲ್ಲ, ಇಲ್ಲಿ ಬಟ್ಟೆಗಳಿಲ್ಲ, ಆದರೆ ಆ ಗುರಿಯಲ್ಲಿ ಸ್ಟ್ರಾಂಗ್ ಆಗಿದ್ದಾರೆ. ಆದರೆ ಸ್ವಲ್ಪ ದಿನ ಆದಮೇಲೆ ಆ ಸೇವಕರು ಮಾತಾಡಿದ್ರಲ್ಲ, ಆಕ್ಸಿಡೆಂಟಲ್ಲಿ ಸುತ್ತೋಗ್ಬಿಟ್ಟಿದ್ದಾರೆ. ಇವರು ಇನ್ನೂ ಹೊರಗಿದ್ದಾರೆ. ಈ ಥರ ಇನ್ನೊಬ್ಬರನ್ನು ಕೂಡ ನೀವೇ ಹೇಳಕ್ಕೆ ಟೈಮ್ ಇಲ್ಲ. ಅಗಸ್ಟಿನ್ ಜಬ್ಬುಕುಮಾರ್ ತಮಿಳ್ನಾಡಲ್ಲಿ ಯೂತ್ ಮೀಟಿಂಗಲ್ಲಿ ಸ್ಟೂಲ್ಗಳನ್ನ ಎತ್ತಿ ಇಡ್ತಾ ಇರ್ಬೇಕಾರೆ
ಆಕಾಶದ 2 ಕಣ್ಣು, ಎರಡೆರಡು ಕಣ್ಣು. ಆ ಕಣ್ಣಿಂದ ನೀರು ಬಂದು ಇವ್ರ ಮುಖದ ಮೇಲೆ ಬೀಳುತ್ತಂತೆ. ನಾನು ಎಷ್ಟು ಸಲ, ಅವ್ರು ಗೌರ್ಮೆಂಟ್ ಜಾಬ್, ಒಬ್ಬನೇ ಗಂಡಸು, ಮಿಕ್ಕಿರೋರೆಲ್ಲ ಹೆಂಗಸು. ಮುಖದ ಮೇಲೆ ಬಿದ್ದು, ನಾನು ಬಿಹಾರಿಗೆ ಹೋಗು ಅಂತ ಹೇಳ್ತಾ ಇದ್ದೀನಿ, ನೀನು ಹೋಗೋದಾಗಿ ಇಲ್ಲಿ ಇದೆಯಲ್ಲ ಅಂತ ಹೇಳಿ ಸ್ವರ ಕೇಳಿ ಬಿಹಾರಿಗೆ ಹೋಗೋದಿದ್ದ ತಕ್ಷಣ ಅವ್ರ ತಂದೆ ತಾಯಿ ಬೇಡ ಅಂದ್ರೂ ಹೋದ್ರು. ಟ್ರೈನಿಗೆ ಹೋಗಿ ಏನು ಮಾಡ್ತೀಯ, ಭಾಷೆ ಗೊತ್ತಿಲ್ಲ ಏನಿಲ್ಲ, ತಮಿಳ್ನಾಡಿಂದ ಬಿಹಾರಿಗೆ ಹೋಗ್ಬೇಕು. ಅವ್ರ ಸಾಕ್ಷಿ ಬುಕ್ಗಳನ್ನ ಕ್ಯಾಸೆಟ್ಗಳನ್ನ ಓದ್ರಿ. ನೀರು ಕೇಳಿದ್ರೆ ವಯಸ್ಸಾದವರಿಗೆ ಚಪ್ಪಲಿ ತಗೊಂಡು ಅದು ಪರಕೆ ತಗೊಂಡು ಹೊಡೆದೈತೆ. ನೀರು ಕೇಳ್ತೇನೆ ಹೆಂಗಸರ ಹತ್ರ ಅಂತ ಕುಡಿಯೋಕ್ಕೆ, ಅಲ್ಲೈತೆ ನೋಡು ಅಂತ ಹೇಳಿದ್ರೆ ಆ ಒಂದು ನೀರಲ್ಲಿ ಸತ್ತೋಗಿರೋ ಹೆಣಗಳೆಲ್ಲ ಹೋಗ್ತಿದ್ದಂತೆ. ಆ ನೀರು ಕುಡಿದ್ರಂತೆ, ಒಂದು ಶಟ್ರ್ ಹಾಕಿ ಅದ್ರ ಕೆಳಗಡೆ ಮಣ್ಕೊಂಡಿದ್ರಂತೆ. ಇವಾಗ ಹೋಗಿ ನೋಡ್ರಿ. ಒಂದ್ಸಲ ನಾನು ಹೋಗೋಣಂದು ಮಿಸ್ ಆಯಿತು, ಆದ್ರೆ ಹೋಗ್ತೀನಿ. ಎಷ್ಟು ದೊಡ್ಡ ಕಾಲೇಜುಗಳು ಕಟ್ಟಿದ್ದಾರೆ, ITR ಕಾಲೇಜ್ ಕಟ್ಟಿದ್ದಾರೆ, ಎಷ್ಟು ಅಸಿಸ್ಟೆಂಟ್ ಪಾಸ್ಟರ್ಗಳು ಮಾಡಿದ್ದಾರೆ, ಎಷ್ಟು ದೊಡ್ಡದು ಮಾಡಿದ್ದಾರೆ. ಏನೇ ಒಂದು ಮಾಡಿದ್ರು ಕೂಡ ಒಂದು ಗುರಿ ಇರಬೇಕು. ಇವಾಗ ಅಷ್ಟು ದೊಡ್ಡದಾಗಿ ಮಾಡಿದಾರನ್ನ ಹೇಳ್ತಾ ಇದ್ದೀನಿ, ಚಿಕ್ಕದಾಗಿ ಮಾಡಿರೋರು, ನಾನು ಉದಾಹರಣೆಗೆ ದೊಡ್ಡದ ಬಗ್ಗೆ ಹೇಳ್ತಾ ಇದ್ದೀನಿ. ಆ ರೀತಿ ನೀವು ಝ್ಯಾಕ್ಪನ್ನ ತಗೋಬಹುದು, ಮೋನ್ಸ್ ಲಾಜರಸ್ನ ತಗೋಬಹುದು, ಎಲ್ಲರನ್ನೂ ತಗೋಬಹುದು, ನನ್ನನ್ನು ಕೂಡ ತಗೋಬಹುದು. ಸಾಯೋದ್ರೊಳಗಡೆ ಒಂದು ಗುಂಪನ್ನು ನಾನು ಸಿದ್ಧರಾಗಿ ಇತರನ್ನ ಸಿದ್ಧ ಮಾಡ್ಬೇಕು. ಆ ಗುರಿ ಇರಬೇಕು. ಆ ಗುರಿ ಇದ್ರೆ ಅದು ಒಂದು ಸಂತೋಷ, ಸಮಾಧಾನ, ಆನಂದ ಕೊಡುತ್ತದೆ. ಒಂದು ಉದಾಹರಣೆ ಹೇಳ್ತೇನೆ ನೋಡ್ರಿ. ಫುಲ್ ಟೈಮ್ ಸೇವೆ ಮಾಡೋರು, ಇವಾಗ ನಾನೇ ಫುಲ್ ಟೈಮ್ ಸೇವೆ ಮಾಡ್ತಾ ಇದ್ರೆ, ಇಲ್ಲಿ ನಿಂತ್ಕೊಂಡು ಬೆನ್ನೋವು ಬಂದ್ರೆ, ಇಲ್ಲಿ ನಿಂತ್ಕೊಂಡು ಭಾಳ ಹೊತ್ತು ಮಾತಾಡ್ತಿರ್ಬೇಕಾರೆ ಇಲ್ಲಿ ಬೆನ್ನೋವು ಬಂದ್ರೆ, ದೇವರೇ, ಇದೆಲ್ಲ ಯಾರು ಹೇಳ್ಕೊಡೋದಿಲ್ಲ, ಸ್ಪಿರಿಟೇ, ದೇವರೇ ಇನ್ನೂ ಜಾಸ್ತಿ ಆಗಲಿ, ಇನ್ನೂ ಜಾಸ್ತಿ ಮಾಡಿ, ನಿಂತ್ಕೊಳ್ಳೋಕ್ಕೆ ಆಗೋದಿಲ್ಲ, ಇನ್ನೂ ಅಧಿಕ ಮಾಡು, ನಾನು ತಡಿತೀನಿ. ಇದುವರೆಗೂ ಪ್ರಸಂಗದಲ್ಲೂ ಕೇಳಿಲ್ಲ ನಾನು, ನನ್ನ ಹೃದಯದಲ್ಲೇ. ಒಂದ್ಸಲ ನಡ್ಕೊಂಡು ಹೋಗ್ತಾ ಇದ್ದೀನಿ, ಈ ಮೋಕಾಲು ನೋವು ಸ್ಟಾರ್ಟ್ ಆಯ್ತು. ಸೇವೆ ಸ್ಟಾರ್ಟ್ ಮಾಡೋಕ್ಕಾದ್ರೆ, ಸೇವೆಯಲ್ಲಿ ಮಾಡಬೇಕಾದ್ರೆ ಇನ್ನೂ ನೋವಲಿ, ಬಟ್ ನನಗೆಲ್ಲ ಈ ಅವಮಾನ, ನಿನಗೆ. ನಾನು ಈ ನೋವನ್ನು ಇಟ್ಕೊಂಡು ಹೋಗ್ತಾ ಇದ್ರೆ ಯಾರಾದ್ರೂ ನೋಡಿ ಕೇಳ್ತಾರೆ ಏನಾಗ್ತದೆ ಈ ಥರ ಅಂದರೆ, ದೇವರು ನಂಬ್ಕೊಂಡಿರುವ ನನಗೆ ಸ್ವಸ್ಥತೆ ದೇವ್ರು ಕೊಟ್ಟಿಲ್ಲ ಅಂದರೆ ನಿಮಗೆ ಕೊಡ್ತಾರೆ. ಇವಾಗ ಅವ್ರಿಗೆ ಕಾಲು ನೋವಿದ್ರೆ ದೇವ್ರು ನಂಬ್ಕೊಳ್ರಿ ನಿಮಗೆ ಸ್ವಸ್ಥ ಕೊಡ್ತಾರೆ ಅಂತ ಹೇಳಕ್ ಬರಲ್ಲ. ನಾನು ಪ್ರಾರ್ಥನೆ ಮಾಡಿ ಬಿಡುಗಡೆ ಮಾಡ್ಕೊಂಡ್ರೆ ಅವ್ರಿಗೆ ಹೇಳ್ಬೋದು. ಇವೆಲ್ಲ ಒಂದು ಟ್ರಯಲ್, ಶೋಧನೆಗಳು. ಈಗ ಲೋಕ ಬಂದ್ಬಿಟ್ಟದೆ ಮೈಂಡಲ್ಲಿ. ಆದರೆ ದೇವರ ಸೇವೆ ಮಾಡ್ತಿರ್ಬೇಕಾದ್ರೆ ಎಷ್ಟೇ ಹೋರಾಟಗಳು, ಹಿಂಸೆಗಳು ಬಂದರೂ ಕೂಡ ಇನ್ನೂ ಆಗಲಿ, ಯಾಕಂದ್ರೆ ದೇವರಿಗೋಸ್ಕರ ಸಹಿಸನ ಅಂತ ಹೃದಯ ಬರ್ತದೆ. ಅದೇ ನಾನು ಒಂದ್ಸಲ ಬಿಸ್ನೆಸ್ ಮಾಡಿ ಸೇವೆ ಮಾಡೋಣ ಅಂತ ಹೋದೆ. ಬಿಸ್ನೆಸ್ ಮಾಡ್ಬೇಕಾದ್ರೆ ದೇವ್ರು ಮಾತಾಡ್ತಾ ಇದ್ದಾರೆ, ನಾವು ಬಿಸ್ನೆಸ್ ಮಾಡಿದ್ರೆ ದೇವರಿಗೆ ಇಷ್ಟ ಇಲ್ಲ, ಏನಕ್ಕೆ ಬ್ಲೆಸ್ ಮಾಡ್ತಾರೆ, ಏನಕ್ಕೆ ಆಶೀರ್ವದಿಸ್ತಾರೆ. ಬಿಸ್ನೆಸ್ ಮಾಡೋದ್ರಿಂದ ಅಲ್ಲೇನಾದ್ರೂ ಆಪತ್ತು ಬಂದ್ರೆ ಸಹಾಯ ಕೇಳೋಕ್ಕೂ ಬಾಯಿ ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ ಅಂತ ಹೇಳಿದ್ರೆ, ಬಿಸ್ನೆಸ್ ಮಾಡಿ ಕುಟುಂಬವನ್ನು ಮಾತ್ರ ಪೋಷಿಸ್ತಾ ಇದ್ದೀನಿ. ಆವಾಗ ಬಿಸ್ನೆಸ್ ಮಾಡಿ ಸೇವೆನೂ ಮಾಡಬೇಕು. ಆ ದುಡ್ಡಿಂದ ಸೇವೆ ಮಾಡ್ತಿದ್ದಾಗ ಅವಾಗ ಏನಾಗುತ್ತೆ, ಆ ದುಡ್ಡನ್ನೆಲ್ಲ ತೆಗೆದು ಸೇವೆ ಮಾಡಿದ್ರೆ ಸ್ವಲ್ಪ ಬ್ಲೆಸ್ ಮಾಡ್ತಾರೆ. ಅದರಿಂದ ಇವಾಗ ಹೇಳ್ತಿರೋದು ಬರೀ ಸೇವಕರಲ್ಲ, ಪ್ರತಿಯೊಂದು ವಿಶ್ವಾಸಿ ಮೇಲೆ. ಎಲ್ಲರೂ ಬೈಬಲ್ ತೆಗಿರಿ, ಪ್ರಕಟಣೆಯಲ್ಲಿದೆ ನೋಡ್ರಿ 1ರಲ್ಲಿ. ಪ್ರತಿ ವಿಶ್ವಾಸಿಯನ್ನು ಬರೀ ಕರುವಿಕೆ, ಬರೀ ಸೇವಕರದೇ ಕರುವಿಕೆ ಅಲ್ಲ. ಸೇವಕರು ಬಂದು ಒಬ್ಬರೋ ಇಬ್ಬರೋ ಇರ್ತಾರೆ, ಬಟ್ ಚರ್ಚಿಗೆ ಬಂದು ಕೂತ್ಕೊಳ್ಳೋರು ಅವ್ರು ಎಷ್ಟು ಜನ ಇರ್ತಾರೆ. 6ನೇ ಅಧ್ಯಾಯವನ್ನು ಹೋದ್ರೆ ಬೇಗ, ರೆವಲ್ಯೂಷನ್, ಪ್ರಕಟಣೆ 1:6. ನಾನು ಓದ್ತೀನಿ ನೋಡ್ರಿ. ನಮ್ಮನ್ನು ರಾಜ್ಯವನ್ನಾಗಿಯೂ ತನ್ನ ತಂದೆಯಾದ ದೇವರಿಗೆ ಯಾಜಕರನ್ನಾಗಿಯೂ ಮಾಡಿರುವವನು ಆಗಿರುವಾತನಿಗೆ ಯುಗಾಂತರಗಳಲ್ಲಿಯೂ ಘನ ಮಹತ್ವಗಳಿರಲಿ, ಆಮೆನ್. ಇಲ್ಲಿ ಏನಿದೆ, ಈಗ ಬೇಗನೆ ಪ್ರತಿಯೊಬ್ಬರು ಯೇಸು ನಂಬಿರೋರು. ಇಲ್ಲಿ ಸೇವಕರಂತ ಹಾಕಿಲ್ಲ. ನಾವು ಇವಾಗ ನಾನು ಸೇವಕನಾಗಿದ್ರು ನಮ್ಮದೇ ಹೋದ್ರು, ನಮ್ಮ ಆರ್ಟಲ್ಲಿ ದೇವರ ಸೇವೆ ಮಾಡೋದು. ಯೇಸು ಸ್ವಾಮಿ ನೋಡ್ರಿ, ಪರಲೋಕದಿಂದ ಭೂಲೋಕಕ್ಕೆ ಬಂದಿದ್ದಾರೆ, ದೇವರ ಪ್ಲಾನ್ ಮಾಡೋಕ್ಕೆ ಬಂದಿದ್ದಾರೆ. ಅವರ ಆತ್ಮಿಕದಲ್ಲಿ, ಅವರ ಮೈಂಡಲ್ಲಿ ತನ್ನ ರಾಜ, ಆದರೆ ಸೇವೆ ಮಾಡ್ತಿದ್ದಾರೆ. ಸರ್ವಿಸ್, ಯಾಜಕರಂದ್ರೆ ಸರ್ವಿಸ್ ಮಾಡೋರು. ಶಿಷ್ಯರಿಗೆ ಕಾಲು ತೊಳೆಯೋದು, ಮತ್ತೆ ಎಲ್ಲರಿಗೂ ವ್ಯಾಧಿಯಿಂದ ಬಿಡುಗಡೆ ಮಾಡೋದು, ಅದು ಇದು ಮಾಡೋದು. ಅವರು ಯೇಸು ಸ್ವಾಮಿ ಬೈಬಲಲ್ಲಿ ಮತ್ತೇದಲ್ಲಿ ಹೇಳ್ತಾ ಇದೆ,
ಅವರು ಕೆಲಸ ತಗೊಳಕ್ ಬರ್ತಾ ಇಲ್ಲ, ಕೆಲಸ ಮಾಡಕ್ ಬಂದರು ಅಂತ. ಸರ್ವಿಸ್ ಮಾಡೋದು ಅಂದ್ರೆ ನಾವು ಪ್ರಾರ್ಥನೆ ಮಾಡೋದು, ಬೇರೆಯವರು ಅಳಿದು ಹೋಗ್ತಾರೆ ಆತ್ಮಗಳಿಗಾಗಿ, ಸಮಯ ಸಿಕ್ಕಾಗ ಅವರಿಗೆ ವ್ಯಾಧಿಯಿಂದ ಬಿಡುಗಡೆ ಮಾಡೋದಕ್ಕೆ ನಾ ಯಾರು ಪ್ರೇಯರ್ ಮಾಡಿದ್ರು ಹೋಗುತ್ತೆ. ಸೇವಕರಂತಲ್ಲ, ಅವರಿಗೆ ಬಿಡುಗಡೆ ಆಗುತ್ತೆ, ಮತ್ತೆ ದೆವ್ವಗಳ ಕಾಟದಿಂದ ಬಿಡುಗಡೆ ಆಗುತ್ತೆ. ಸಾಕ್ಷಿಯಾಗಿ ಜೀವಿಸ್ಬೇಕು. ನೀವು ಎಲ್ಲೆಲ್ಲಿ ಕೆಲಸ ಮಾಡ್ತಿರೋ, ಸೇವಕರಿಗೆ ಕೆಲ್ಸಕ್ಕೆ ಹೋಗಲ್ಲ. ನೀವು ಸಭೆ ಬೆಳೆಯೋದು ಹೆಂಗಂದ್ರೆ, ನೀವು ಎಲ್ಲೆಲ್ಲೆಲ್ಲ ಕೆಲ್ಸಕ್ಕೆ ಹೋಗ್ತಿರಲ್ಲ, ಸಾಕ್ಷಿಯಾಗಿದ್ದು ಅವ್ರನ್ನೆಲ್ಲ ಸಭೆಗೆ ತಗೊಂಬಂದು ಸೇರಿಸ್ಬೇಕು. CFCಯಲ್ಲಿ ಯಾವುದೇ ಥರನೇ ಮಾಡ್ತಾ ಇರೋದು, ಬೇರೆ ಸಭೆಗಳಲ್ಲೂ ಅಷ್ಟೇ. ಅವ್ರನ್ನೆಲ್ಲ ಏನು ಮಾಡ್ತಾರೆ ಅಂದರೆ, ಹೋಗ್ಬಿಟ್ಟು ಇರೋ ಜಾಗದಲ್ಲಿ ಅವರು ಸಾಕ್ಷಿಯಾಗಿ ಬಾಳನ್ನ ನೋಡಿ ಅಲ್ಲಿರೋರ್ನೆಲ್ಲ ಈ ಸಭೆಗೆ ಬನ್ರಿ, ಒನ್ ಟೈಮ್ ಬನ್ರಿ ಅಂತೇಳಿ ಕರ್ಕೊಂಬಂದು ಸಭೆನ ಬೆಳೆಸ್ತಾರೆ. ಪ್ರತಿಯೊಬ್ಬರ ಮೇಲೆ ತಲೆ ಮೇಲೆ ಬಿದ್ದ ಭಾರ ಸುವಾರ್ತೆ ಹರಡಬೇಕು. ನಾವು ಹಾರ್ಟಲ್ಲಿ ಸರ್ವಿಸ್ ಮಾಡಬೇಕು. ಆದರೆ ನಾವು ಬಂದು ರಾಜ್ಯ, ಇಲ್ಲಿ ಇದೆ ನೋಡಿ ಸ್ಪಷ್ಟವಾಗಿ, ರಾಜ್ಯವನ್ನಾಗಿ ತನ್ನ ತಂದೆಯಾದ ದೇವರಿಗೆ ಯಾಜಕರನ್ನಾಗಿ ಮಾಡಿದ್ದಾನೆ. ಇದು ಟ್ರಾನ್ಸ್ಲೇಷನ್ ಮಿಸ್ಟೇಕ್, ಬೇರೆ ಇಂಗ್ಲಿಷ್ಗಳೆಲ್ಲ ಚೆನ್ನಾಗಿರುತ್ತೆ. ನಮ್ಮ ರಾಜ್ಯರನ್ನಾಗಿಯೂ ಮತ್ತು ಯಾಜಕರನ್ನಾಗಿಯೂ ನಮ್ಮನ್ನು ಕರೆದಿದ್ದಾರೆ. ಅಂದ್ರೆ ಒಂದು ಉದಾಹರಣೆ ಹೇಳ್ತೀನಿ ನೋಡ್ರಿ, ನಿಮಗೆ ಅವಾಗ ಅರ್ಥ ಆಗುತ್ತೆ. ಶಾದ್ರಾಕ್, ಮೇಷಕ್, ಅಬೇದ್ನೆಗೋ ಅವರು ಬಂದು ಗುಲಾಮರಾಗಿದ್ದಾರೆ ಬಾಬಿಲೋನಲ್ಲಿ. ಎಲ್ಲರೂ ವಾಕ್ಯ ಕೇಳ್ರಿ, ಏನಕ್ಕೆ ಬರ್ತೀರ ಸಭೆಗೆ ಗೊತ್ತಿಲ್ಲ, ಎಲ್ಲ ವಾಕ್ಯ ಕೇಳ್ರಿ. 3 ಜನ ಇಸ್ರೇಲಿಂದ ಗುಲಾಮರಾಗಿ ಅಲ್ಲಿ ಹೋಗಿದ್ದಾರೆ, ಬಾಬಿಲೋನ್ ದೇಶದಲ್ಲಿ ಇದ್ದಾರೆ. ನೆಬೂಕದ್ನೆಚ್ಚರ್ ಅವನು ರಾಜನಾಗಿದ್ದಾನೆ. ಬಟ್ ಇವ್ರದ್ದು ಸ್ವಂತ ದೇಶವಲ್ಲ, ಬೇರೆ ದೇಶದಲ್ಲಿ ಇದ್ದಾರೆ, ಗುಲಾಮರಾಗಿದ್ದಾರೆ. ಆ ವಿಗ್ರಹನ ಇಟ್ಟಾಗ ಇವಾಗ ಗೊತ್ತಾಗುತ್ತೆ ನೋಡ್ರಿ, ಅರ್ಥ ಆಗುತ್ತೆ ನಿಮಗೆ ರಾಜನು ಅಂದ್ರೆ ಏನಂತ. ಅವನೊಂದು ವಿಗ್ರಹ ಇಟ್ಬಿಟ್ಟು ಅದನ್ನ ಎಲ್ಲರೂ ನಮಸ್ಕಾರ ಮಾಡ್ರಿ ಅಂತಾನೆ. ಶಾದ್ರಾಕ್, ಮೇಷಕ್, ಅಬೇದ್ನೆಗೋ ನಮಸ್ಕಾರ ಮಾಡಲ್ಲ. ನೆಬೂಕದ್ನೆಚ್ಚರನ ವಿಗ್ರಹಕ್ಕೆ ನಮಸ್ಕಾರ ಮಾಡೋದಿಲ್ಲ. ಬೇರೆ ಕೆಲಸ ಅವ್ರಿಗೆ ಹೇಳ್ತಾರೆ, ಇಲ್ಲ ನಾವು ಯೇಸು ಸ್ವಾಮಿನ ಆರಾಧನೆ ಮಾಡ್ತೀವಿ, ನಾನು ನಿನ್ನನ್ನು ಆರಾಧನೆ ಮಾಡಲ್ಲ, ಇದೇ ರಾಜರ ವಂಶ ಅಂತ, ನಿನ್ನನ್ನು ಆರಾಧನೆ ಮಾಡೋದಿಲ್ಲ, ಕೆಲಸ ಮಾಡ್ತೀವಿ, ಗುಲಾಮರಾಗಿರೋದ್ರೆ ಕೆಲಸ ಮಾಡ್ತೀವಿ ಅಂತ. ಆ ಮೈಂಡಲ್ಲಿ ರಾಜರು, ಸೃಷ್ಟಿಕರ್ತನೇ ದೇವರು. ಆದರೆ ನಾವು ಗುಲಾಮರೇ ಸೇವೆ ಮಾಡ್ತೀವಿ, ವರ್ಕ್ ಮಾಡ್ತೀವಿ, ಹೇಳಿದ ಕೆಲಸ ಎಲ್ಲ ಮಾಡ್ತೀವಿ, ಕಷ್ಟಪಟ್ಟು ದುಡಿಮೆ ಮಾಡಿ ಊಟ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಆದರೆ ದೇವರಿಗೆ ವಿರೋಧವಾದ ಕಾರ್ಯ ಮಾಡಲ್ಲ. ಯಾಕಂದ್ರೆ ನಾವು ರಾಜನ ಪುತ್ರರು, ಮಾಡೋದಿಲ್ಲ ಅಂತ. ಹಂಗಾದ್ರೆ ನೀವು ಸಾಯ್ಬೇಕು ಅಂತಂದ್ರೆ ಸಾಯ್ತೀವಿ. ದೇವ್ರು ಕಾಪಾಡಿದ್ರೆ ಕಾಪಾಡಲಿ, ಇಲ್ದಿರಂದ್ರೆ ಅವ್ರು ಬೆಂಕಿಯಲ್ಲಿ ಹಾಕಿದಾಗ ಅಲ್ಲಿ ಯೇಸು ಸ್ವಾಮಿ ಇರ್ತಾರೆ, ಅಲ್ಲಿ ಮೆಟ್ಲಿಲ್ಲ ಏನಿಲ್ಲ, ಅದ್ರೊಳಗಡೆ ಬೆಂಕಿ ಇರ್ತದೆ ನೋಡ್ರಿ. ಹಾಕಿದವ್ರು ಸುಟ್ಟಾಗ್ತತೆ, ದೇವ್ರು ನಂಬಿರೋನ ಸುಟ್ಟಾಕಲ್ಲ. ಬೆಂಕಿಯಲ್ಲಿ 2 ಸ್ವಭಾವ ಇದೆ ನೋಡ್ರಿ. ದೇವ್ರು ಎಷ್ಟು ದೊಡ್ಡ ಶಕ್ತಿಗಳ ದೇವರು. ಅವ್ರನ್ನ ಮತ್ತೆ ನೋಡಿ ಬೆಂಕಿಯಿಂದ ಹೊರಗೆ ತರಿಸ್ತಾರೆ. ಅದೇ ರೀತಿನೇ ಡ್ಯಾನಿಯಲ್ ರಾಜ ಎಲ್ಲ ಮಾತು ಕೇಳ್ತಾರೆ, ಆದರೆ ಪ್ರಾರ್ಥನೆ ಮಾಡಬೇಡ ಅಂತ ಹೇಳಿದ್ರೆ ಅಲ್ಲ, ನಾನು ಮಾಡ್ತೀನಿ. ಯಾಕಂದ್ರೆ ದೇವ್ರನ್ನ ಮೈಂಡಲ್ಲಿ ರಾಜನಾಗಿ ಇಟ್ಕೊಂಡಿರ್ತಾರೆ. ನೀವು ಕೆಲಸ ಮಾಡೋ ಜಾಗದಲ್ಲಿ, ಇಲ್ಲಪ್ಪ ನೀನು ದೇವ್ರನ್ನ ಪ್ರೇಯರ್ ಮಾಡಿದ್ರೆ ನಿನ್ನನ್ನು ಸಿಂಹದ ಬಾಯಲ್ಲಿ ಹಾಕ್ತೀವಿ, ಹಾಕು, ಅದ್ರೊಳಗೆ ಹಾಕ್ತಾರೆ. ಅವನು ರಾಜನ ಜೊತೆಗಿರೋರು, ರಾಜನಿಗೆ ಮೀಟ್ ಪರ್ಸನ್ ಅವರು. ನನ್ನನ್ನು ಹೇಗಾದ್ರೂ ಮಾಡಿ ಕಾಪಾಡಿದ್ರೆ ಕಾಪಾಡ್ಬಿಡ್ತಿದ್ರು. ಅವ್ನು ಕೇಳೋದಿಲ್ಲ ಡ್ಯಾನಿಯಲ್. ಬೇಕಾದ್ರೆ ಚೆಕ್ ಮಾಡಿ ನೋಡ್ರಿ, ಕೇಳೋದಿಲ್ಲ. ಹೇಗಾದ್ರೂ ಮಾಡಿ ನನಗೆ ಕಾಪಾಡಿದ್ರೆ ದೇವರು ರಾಜರು, ಅವ್ರಿಗೋಸ್ಕರ ಸಾಯಕ್ಕೂ ರೆಡಿ, ಇಲ್ಲ ಇಟ್ರೆ ಬದುಕಕ್ಕೂ ರೆಡಿ. ಅರ್ಥ ಆಗ್ತಿದ್ಯಾ? ಆ ರೀತಿಯಾಗಿ ನಾವಿಲ್ಲಿ ಭೂಲೋಕದಲ್ಲಿದ್ದಾಗ ದೇವರಿಗೆ ವಿರೋಧವಾದ ಕಾರ್ಯಗಳನ್ನ ನಾವು ಮಾಡಬಾರದು. ನಾವು ರಾಜರ ವಂಶಗಳು, ಪರಲೋಕಕ್ಕೆ ಸಂಬಂಧಪಟ್ಟವರು. ಆದರೆ ಈ ಲೋಕದ ನಿಯಮಗಳು ದೇವರಿಗೆ ವಿರೋಧವಾಗಿ, ಬೈಬಲ್ಗೆ ವಿರೋಧವಾಗಿದ್ದರೆ, ಇಲ್ಲದೇ ಇದ್ದಾಗ ನಾವು ಅದನ್ನ ಮಾಡಬೇಕು, ಕಾರ್ಯ ಮಾಡಬೇಕು. ಆ ರೀತಿ ಒಂದು ಗುರಿ ಇಟ್ಟು ಬದುಕಬೇಕು, ಸಾಧನೆ ಮಾಡಬೇಕು. ಪ್ರತಿಯೊಬ್ಬರು ಹೇಳೋದು ಅರ್ಥ ಆಗ್ತಿದೆಯಾ ಪಾಯಿಂಟು? ಮನುಷ್ಯನ ಬಾಳಲ್ಲಿ ಒಂದು ಗುರಿಯಿಂದ ಜೀವಿಸಬೇಕು. ಗುರಿ ಇಲ್ಲದೆ ಜೀವಿಸಿದ್ರೆ ವೇದನೆ, ದುಃಖ, ಬೇಜಾರು, ಚಿಂತೆ, ಸರಿ ಬೇಜಾರಾಗಿದೆ ಅಂತ ಕುಡಿಯೋದು, ಬೇಜಾರಾಗಿದೆ ಅಂತ ಸಿಗರೆಟ್ ಸೇದೋದು, ದುಡ್ಡು ಐತಂತ ಯಾರೋ ಲಾಡ್ಜಿಗಳಿಗೆ ಹೋಗಿ ಹೆಂಡತಿಗೆ ಗೊತ್ತಿಲ್ಲದಂಗೆ ಹಣ ಹಾಕಿ ವ್ಯಭಚಾರ ಈಗ ಜಾಸ್ತಿ ಟ್ರಿಬಲ್ ಆಗಿಬಿಟ್ಟಿದೆ. ಗಂಡನಿಗೆ ಗೊತ್ತಿಲ್ಲದೆ ಲವರ್ನ ಇಟ್ಕೊಂಡು ರೂಮಿಗೆ ಹಾಕೊಳ್ಳೋದು, ಇವೆಲ್ಲ ಜಾಸ್ತಿ ಆಗ್ತಾ ಇದೆ. ಕಾರಣ ಏನಂದ್ರೆ ಗುರಿ ಇಲ್ಲ. ಏನು ಗುರಿ ಇಲ್ಲ? ಪರಿಶುದ್ಧ ಮಾರ್ಗದಲ್ಲಿ ನಡಿಬೇಕು, ಸಾಕ್ಷಿಯಾಗಿ ಜೀವಿಸ್ಬೇಕು, ನಾವು ಪರಲೋಕ ರಾಜ್ಯಕ್ಕೆ ಹೋಗ್ಬೇಕು, ಹೋಗಕ್ ಮುಂಚೆ ಸ್ವಲ್ಪ ಜನ ಎತ್ಕೊಂಡು ಹೋಗ್ಬೇಕು. ಈ ತರದ ಗುರಿ ಇಲ್ಲ. ಸುಮ್ಮನೆ ಹಂದಿ ಬದುಕ್ತತೆ, ನಾಯಿ ಬದುಕ್ತತೆ, ದನ ಅವುಗಳಿಗೆ ಆತ್ಮ ಇಲ್ಲ, ನಾವು ಬದುಕ್ತಾ ಇದ್ದೀವಿ ಇಷ್ಟೇ.
ಏನು ಮಾತಾಡಬೇಕು, ಏನು ಮಾತಾಡಬಾರ್ದು, ಏನು ಮಾಡಬೇಕು, ಏನು ಮಾಡಬಾರ್ದು, ಗುರಿ ಇಲ್ಲ. ಓದೋ ಮಕ್ಕಳಿಗೆ ದೇವರು ಅಲ್ಲಿ ಸ್ಕೂಲಲ್ಲಿ ಸಾಕ್ಷಿಯಾಗಿ ಇತರರಿಗೆ ಸುವಾರ್ತೆ ಹೇಳೋರಾಗಿರ್ಬೇಕು. ದೇವರು ಓದೋದಕ್ಕೆ ಜ್ಞಾನ ಕೊಡ್ತಾರೆ. ಎರಡು, ಒಂದು ಓದಾಯ್ತಾ, ಕೆಲಸಕ್ಕೆ ಹೋಗ್ತಿದ್ದೀರಾ, ಅಲ್ಲಿ ಕೆಲಸ ಮಾಡೋ ಜಾಗದಲ್ಲಿ ಸಾಕ್ಷಿಯಾಗಿರ್ಬೇಕು. ಅಲ್ಲಿ ದೇವರಿಗೆ ವಿರೋಧವಾದ ಕಾರ್ಯಗಳು ಮಾಡಬಾರ್ದು. ಅಲ್ಲೇನಾದ್ರೂ ವಿಗ್ರಹಕ್ಕೆ ಇಟ್ಟಿರೋದನ್ನೆಲ್ಲ ತಿಂದಂಗೆ ಸಾಕ್ಷಿಯಾಗಿ ಜೀವಿಸಿ ಒಂದು ಪರಿಶುದ್ಧ ಬಾಳನ್ನು ಬಾಳ್ಕೊಂಡು ಅವ್ರನ್ನ ದೇವ್ರ ಕಡೆ ನಡ್ಸೋದಕ್ಕೆ ಪ್ರಾರ್ಥನೆ ಮಾಡಿ. ನಿಮಗೆ ಹಿಂಸೆ ಮಾಡಿದ್ರೆ ದೇವ್ರು ನಂಬ್ಕೊಂಡಿರ್ತಾರೆ, ಹಿಂಸೆ ಮಾಡ್ತಾರೆ. ಯಾಕಂದ್ರೆ ಅವ್ರು ದೇವ್ರು ನಂಬ್ಕೊಳ್ಳಿ ಅಂತ. ನಿಮಗೆ ಹಿಂಸೆ ಯಾಕೆ ಬರುತ್ತೆ ಅಂದರೆ, ಕೆಲಸ ಮಾಡೋ ಜಾಗದಲ್ಲಿ ನೀವು ಸಹಿಸ್ಕೊಂಡು ನಿಮ್ಮನ್ನ ಬಲಪಡಿಸೋದಿಕ್ಕೆ, ನಿಮ್ಮನ್ನ ಸ್ಟ್ರಾಂಗ್ ಮಾಡೋದಿಕ್ಕೆ. ಸಾದ್ರಕ್ ಮೇಸಕ್ಕೆ ಹಿಂಸೆ ಸಮಸ್ಯೆ ಇಲ್ಲದಿದ್ರೆ ನಾವು ಆತ್ಮದಲ್ಲಿ ಬೆಳೆಯೋಕ್ಕಾಗಲ್ಲ. ಅಲ್ಲಿ ದೇವ್ರಿಗೆ ಹೆಂಗೆ ಗೊತ್ತಾಗುತ್ತೆ? ಸಮಸ್ಯೆ ಬಂದರೆ ತಾನೇ ನೀನು ಆ ಟೈಮಲ್ಲಿ ದೇವರಿಗೆ ನಿಲ್ತೀಯಾ ನಿಲ್ಲೋದಿಲ್ಲ ಅಂತ ಹೆಂಗೆ ಗೊತ್ತಾಗುತ್ತೆ? ನರಕಕ್ಕೆ ಹೋಗ್ತೀಯಾ, ಪರಲೋಕ ರಾಜ್ಯಕ್ಕೆ ಹೋಗ್ತೀಯಾ, ನೀನು ದೇವರಲ್ಲಿ ಇದೆಯಾ ಇಲ್ಲ ಅಂತ ಅಲ್ಲೇ ತಕ್ಕ ಕಂಡುಹಿಡಿಯೋದು ದೇವರು. ಯೋಬನಾಗೆ ನೀನು ಎಂಥವನಂತ ಹೆಂಗೆ ಗೊತ್ತಾಗುತ್ತೆ ದೇವರಿಗೆ? ಪರಲೋಕ ರಾಜ್ಯ ಕೊಡಬೇಕಾ ಕೊಡಬಾರ್ದಂತ. ಅದರಿಂದ ಆ ಶೋಧನೆಯನ್ನ ಜಯಿಸ್ಬೇಕು, ಆ ಗುರಿಯನ್ನು ನೀನು ಇಟ್ಕೋಬೇಕು. ಇಲ್ಲಿದೆ ನೋಡ್ರಿ, ಇಲ್ಲಿ ದೇವರೇ ಹೇಳ್ತಾರೆ, ನಿರೀಕ್ಷೆ ಇರಲಿ ಎಂದು ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಯನ್ನು ನಾನೇ ಬಲ್ಲೆನು. ನಿಮಗೆ ಒಂದು ನಿರೀಕ್ಷೆ ಇರಲಿ. ಏನು ನಿರೀಕ್ಷೆ ಇರಲಿ? ದೇವರ ಮಕ್ಕಳಾಗಿ ರಾಜರನ್ನಾಗಿ ಇಲ್ಲಿ ಜೀವಿಸಬೇಕು. ಒಂದು ಗುರಿ. ಲೋಕ ಇರುತ್ತೆ, ಅದು ಪಾಪ, ಸೈತಾನ್ ಕಂಟ್ರೋಲಲ್ಲಿದೆ. ಯೇಸು ಸ್ವಾಮಿಯನ್ನು ಕೂಡ ನಿಮಗೆ ಆಲ್ರೆಡಿ ಹೇಳಿದ್ದೀನಿ. 3 ಸಲ ಶೋಧಿಸ್ತಾನೆ. ಅವನು ಈ ಕಲ್ಲನ್ನು ರೊಟ್ಟಿ ಮಾಡಂತಾರೆ. ಅವಾಗ ದೇವ್ರು ಹೇಳ್ತಾರೆ, ಮನುಷ್ಯ ಊಟದಿಂದ ಮಾತ್ರ ಅಲ್ಲ, ದೇವರ ಮಾತಿನಿಂದ ಅದು ನನಗೆ ಅಳವಡಿಸುತ್ತೆ. ಸತ್ತೋಗ್ತೀನಿ ಅಂತ ಹೇಳಿ ದೇವರ ಕೃಪೆಯಿಂದ ಬದುಕ್ತಾ ಇದ್ದೀನಿ ಆರೋಗ್ಯದಿಂದ. ಎರಡನೇದಾಗಿ, ನೀನು ಇಲ್ಲಿಂದ ಶೋಧನೆ ಕೆಳಗಡೆ ಹಿಡ್ಕೊಳ್ಳಿ ಅಂತಾರೆ. ಶೋಧನೆ ಮಾಡಬಾರ್ದು. ಈ ಲೋಕವನ್ನೆಲ್ಲ ತೋರಿಸಿ ನನಗೆ ಸಾಷ್ಟಾಂಗ ನಮಸ್ಕಾರ ಮಾಡಿಕೊಡ್ತೀನಿ ಅಂತಾನೆ. ಪರಲೋಕ ಕೊಡ್ತೀನಿ ಅಂತ ಹೇಳಿದ್ನ ದೇವರು ಪರಲೋಕ ರಾಜ್ಯ ಕೊಡ್ತಾನೆ. ಸೈತಾನ ಮೂಲಕ ಅಧಿಪತಿ. ದೇವರು ಆದಾಮಿಗೆ ಕೊಟ್ಟರು, ಆದಾಮು ಸೈತಾನ. ಅದರಿಂದ ಪೂರ್ತಿ ಪಾಪ ಇದೆ. ನಾವಿದೀವಿ ಇಲ್ಲಿ, ಸುತ್ತಲೂ ಪಾಪ ಇದೆ. ಅದೇ ನೀವು ಸಂಡೆ ಬರೋದು ಚರ್ಚಿಗೆ. ಇಲ್ಲಿ ನೀವು ಹೊರಗಡೆ ಹೋಗಿದ ತಕ್ಷಣ ಸ್ಟಾರ್ಟ್ ಆಗುತ್ತೆ. ನಾನೊಂದ್ಸಲ ಹೊಸದಾಗಿ ಸ್ವಾಮಿ ನಂಬ್ಕೊಂಡಾಗ 3 ದಿನ ಉಪವಾಸ ಪ್ರಾರ್ಥನೆ. ಅಲ್ಲೇ ದೇವ್ರು ನಂಬ್ಕೊಂಡಿತ್ತು. ಶುಕ್ರವಾರ ಬೆಳಗ್ಗೆ ಇಲ್ಲ, ಮಧ್ಯಾಹ್ನ ಇಲ್ಲ, ನೈಟ್ ಇಲ್ಲ. ಶನಿವಾರ ಬೆಳಗ್ಗೆ ಇಲ್ಲ, ಮಧ್ಯಾಹ್ನ ಇಲ್ಲ, ನೈಟ್ ಇಲ್ಲ. 1-2 ಟೈಮ್ ಏನೋ ಚಿಕ್ಕದಾಗಿ ಒಂದು ಕಾಫಿ ಕೊಡ್ತಾರೆ, ಚಿಕ್ಕ ಗ್ಲಾಸಲ್ಲಿ ಅರ್ಧ ಕೊಡ್ತಾರೆ. ಅದು ನೀರು ಕುಡ್ಕೊಂಡು ಇರಬೇಕು ಫಾಸ್ಟಿಂಗಲ್ಲಿ. ಭಾನುವಾರ ಬೆಳಗ್ಗೆ ಇಲ್ಲ, ಮಧ್ಯಾಹ್ನ ಕೊಡ್ತಾರೆ. ಮುಗಿದ್ಮೇಲೆ ಮನೆಗೆ ಹೋಗೋದು ಬೇಡ, ಇಲ್ಲೇ ಇದ್ದು ಬಿಡೋಣ ಅಂತೇಳಿ ಒಂದು 10 ವರ್ಷ ಅಲ್ಲಿ ಹೋಗ್ತಾ ಇದ್ದೆ ಕಂಟಿನ್ಯೂಸ್ ಆಗಿ. ಅಂದದಲ್ಲಿ ಅಲ್ಲೇ ಇದ್ದು ಬಿಡೋಣ, ಊರಿಗೆ ಹೋಗೋದು ಬೇಡ, ಊಟ ಇರೋದಿಲ್ಲ. ಒಂದ್ಸಲ ಫಾಸ್ಟಿಂಗ್ ಇದೆ 35 ದಿನ. ಹಿಂಗೆ ಸಾಯೋವರೆಗೆ ಇದ್ದು ಬಿಡೋಣ ಅನಿಸ್ತಾ ಇತ್ತು. ಶರೀರ ಬಲ ನಿಂತಾ ಇತ್ತು. ಚೆನ್ನಾಗಿದೆ ಅದು ಸ್ಪಿರಿಚುವಲ್ ಅಲ್ಲಿ. ಅದರಲ್ಲಿ ಇದ್ರೆ ತಾನೆ ಹಂಗೆ ಇದ್ದು ಬಿಡೋಣ ಅಂತ ತೋಚುತ್ತೆ. ಈ ರೀತಿಯಾಗಿ ದೇವರು ಬಂದು ನಮ್ಮನ್ನ ಆತ್ಮಿಕದಲ್ಲಿ ಬೆಳೆಸಿ ಪರಲೋಕ ರಾಜ್ಯಕ್ಕೆ ಸಿದ್ಧ ಮಾಡಿದ್ದಾರೆ. ಒಂದು ಗುರಿಯಿಂದ ಜೀವಿಸಬೇಕು. ಇವಾಗ ಏಸನ್ನ ಇಲ್ಲ, ಆದರೆ ಸಲ ಬರ್ತ್ಡೇ ಬಂತು ಅವ್ರದ್ದು. ಅದಕ್ಕೆ ಇನ್ಚಾರ್ಜ್ ಆಗಿರೋ ಒಂದು ಸೇವಕರು ಆಭರಂ ಅಂತ ಅವ್ರು ಹೇಳಿದ್ರು. ಅವ್ರ ಫೋಟೋ ಹಾಕ್ಬಿಟ್ಟು ಅಲ್ಲಿ, ಒಂದು ವ್ಯಕ್ತಿಯಿಂದ ಇಷ್ಟು ಜನ ಬ್ಲೆಸ್ಸಿಂಗ್ ಅಲ್ಲಿ ಇದ್ದೀವಿ, ಎಷ್ಟು ಸೇವೆ, ಎಷ್ಟು ಆತ್ಮಗಳನ್ನು ನಡೆಸಿದ್ದಾರೆ. ಅವ್ರದ್ದು ಇವತ್ತು ಬರ್ತ್ಡೇ, ಪ್ರೇಯರ್ ಮಾಡೋಣ ಅಂತೇಳಿ ಪ್ರೇಯರ್ ಮಾಡಿದ್ರು. ಒಂದು ವ್ಯಕ್ತಿ, ಹೆಂಡ್ತಿ ಇಲ್ಲ, ಮಕ್ಕಳಿಲ್ಲ, ಅಳಿಯಂದಿರಿಲ್ಲ. ಹೇಳ್ತಿದ್ರೆ ತಾನೇ ಅಳಿಯಂದಿರು ಬರೋದು, ಯಾರೇ ಇಲ್ಲ. ಒಂದು ವ್ಯಕ್ತಿಯಿಂದ ಅಷ್ಟು ಜನಕ್ಕೆ ಬ್ಲೆಸ್ಸಿಂಗ್. ಆದರೆ ಅವರು ನೆಲ್ಲೂರಿಂದ ಹೋಗ್ಬೇಕಾದ್ರೆ ಬರೀ ಕೈಯಲ್ಲಿ ಹೋದಾಗ ನಮಗೆ ಆ ಥರ ಗುರಿ ಇರಬೇಕು. ಗುರಿ ಇಲ್ಲದೆ ಇರೋರು, ವಿಷನ್ ದರ್ಶನ ಇಲ್ಲದೆ ಇರೋರು ಏನು ಪ್ರಯೋಜನ ಇಲ್ಲ. ಇವಾಗ ನನಗೆ ಆ ದರ್ಶನದಿಂದ ಬದುಕಿ ಮುಗಿಸ್ತೀನಿ, ಹ್ಯಾಪಿಯಾಗಿರುತ್ತೆ, ಸಂತೋಷವಾಗಿರುತ್ತೆ. ಒಂದು ಸಿಸ್ಟರ್ ಸಭೆಗೆ ಬರ್ತಾ ಇದ್ದಾರೆ, ಅವ್ರ ಗಂಡ ರಕ್ಷಣೆ ಹೊಂದಿಲ್ಲ. ಒಂದು ಸವಾಲ್, ಸಾಯೋದ್ರ, ನನ್ನ ಗಂಡ ಸಾಯೋದ್ರೊಳಗಡೆ ಅವನ ರಕ್ಷಣೆ ಹೊಂದಿ, ದಿಗಸನ ಹೊಂದಿ, ಅವನ ಪಾಪವನ್ನು ಬಿಟ್ಟು ಬರಲೇಬೇಕು. ನಾವು ಕೂಡ ಮುನೇಶ್ವರ ಲೇವಟ್ಟಿಗೆ ಹೋಗ್ತಾ ಇದ್ದೀವಿ ಸೇವೆಗೆ. ನಿಮಗೆಲ್ಲ ಅಭ್ಯಾಸ ಇದೆ. ಅಲ್ಲಿ ಪ್ರೇಯರ್ ಮಾಡ್ತಾ ಇದ್ವಿ. ಅವ್ರ ಗಂಡ ಕುಡಿದು ಕಿರಿಸ್ತಾ ಇದ್ದ. ಪ್ರೇಯರ್ ಮಾಡಿದ್ವಿ. ಅವರು ಎಲ್ಲಮ್ಮ, ಅವರು ಯಜಮಾನರು ಕುಡಿಯೋದು ಬಿಟ್ಟುಬಿಟ್ರು. ಚಿಕ್ಕ ವಯಸ್ಸಿಂದ ಕುಡಿತಾ ಇದ್ದವರು ಇವಾಗ ಬಿಟ್ಟಿದ್ದಾರೆ. ದೇವ್ರ ಕೈಲಿ ಸಾಧ್ಯ ಆಗದೆ ಇರೋ ಕಾರ್ಯ ಏನಿದೆ?
ಇವಾಗ ಏನಾಗಿದೆ ಅಂದ್ರೆ ಕುಡಿ ಬಿಟ್ಟೆ, ವ್ಯಾಧಿ ಇತ್ತು, ನನಗೆ ಅದು ಇತ್ತು, ಇದು ಇತ್ತು, ದೇವ್ರು ಕಾಪಾಡಿದ್ದಾರೆ, ಇದರಲ್ಲೇ ಇದ್ದಾರೆ ಹೊರತು ಇದೆಲ್ಲ ದೇವ್ರ ಕಲೆಯಲ್ಲಿ ಬರೋದಿಕ್ಕೆ. ನನಗೆ ಒಬ್ಬ ಹೇಳ್ತಾರೆ 20 ಕೋಟಿ ಸಾಲ ಇತ್ತು, ದೇವ್ರು ತೀರ್ಸಿದ್ರಂತ. ಅದು ದೇವ್ರ ಕಡೆ ಬರೋದಿಕ್ಕೆ. ಹೊಸದಾಗಿ ನೀವು ವ್ಯಾಧಿ ಇದ್ರೆ ದೇವ್ರ ಕಡೆ ಬರೋಕ್ಕೆ, ದೆವ್ವ ಇದ್ರೆ, ಮಾಂತ್ರಿಕ ಕ್ರಿಯೆಗಳಿದ್ರೆ, ಸಾಲಗಳಿದ್ರೆ, ಕುಟುಂಬದಲ್ಲಿ ಸಮಸ್ಯೆಗಳಿದ್ರೆ ಅವೆಲ್ಲ ಬಗೆಹರಿದು ದೇವ್ರ ಕಡೆ ಬರೋಕ್ಕೆ ಬಂದ ಮೇಲೆ ಆತ್ಮಿಕದಲ್ಲಿ ಬೆಳೆದು ಫಲ ಕೊಡಬೇಕು, ಸಾಕ್ಷಿಯಾಗಿ ಜೀವಿಸಬೇಕು. ಇವಾಗ ಹೇಳ್ದಾಗೆ ಒಂದು ಗುರಿಯಿಂದ ಜೀವಿಸಬೇಕು. ಅವರಿಗೆ ನನ್ನ ಕರಿವಿಕೆಯಲ್ಲಿ ಒಂದು ವಿಷನ್, ದರ್ಶನದಿಂದ ನಾವು ಹೋಗ್ತಾ ಇದ್ದೀವಿ ಅಂತ ಹೇಳಿ ಆ ದರ್ಶನ ಇಟ್ಕೊಂಡೇ ಹೋಗ್ಬಿಟ್ರು. ಅದು ನಮಗೆ ಸಂತೋಷ ಕೊಡುತ್ತೆ, ಸಮಾಧಾನ ಕೊಡುತ್ತೆ, ಜೀವಿತದಲ್ಲಿ ಉತ್ಸಾಹ ಕೊಡುತ್ತದೆ, ನಾವೇನೋ ಮಾಡ್ತಾ ಇದ್ದೀವಿ ಅಂತ. ನನಗೂ ಕೂಡ ಯೂಟ್ಯೂಬಲ್ಲಿ ಸ್ಟಾರ್ಟಿಂಗಲ್ಲಿ ಯೂಟ್ಯೂಬ್ ಸೇವೆ ಪ್ರಾರಂಭಿಸಿದಾಗ 10 ಜನ ಇದ್ರು, 20 ಜನ ಇದ್ರು. ಇವಾಗ 172 ಜನ ಆಗಿದ ತಕ್ಷಣ ಒಂದು ಜವಾಬ್ದಾರಿ ಬರ್ತಾ ಇದೆ. ಓಹೋ, ನಾವು ಇನ್ನೂ ಅಧಿಕವಾಗಿ ಪ್ರಾರ್ಥನೆ ಮಾಡಿ ಅವನ ಬರುವಿಕೆಗೆ ವಾಕ್ಯ ಹೇಳಿ ಸಿದ್ಧ ಮಾಡಬೇಕು. ಸಬ್ಸ್ಕ್ರೈಬ್ಗಳು ಅಧಿಕ ಆಗ್ತಾ ಇದ್ದಾರೆ, ನಾವೇನೋ ದೇವ್ರಿಗಾಗಿ ಮಾಡಬೇಕು ಅನ್ನುವುದು. ನೀವೇನಕ್ಕೆ ಬದುಕ್ತಾ ಇದ್ದೀರಾ? ದೇವ್ರನ್ನ ಅಲ್ಲಿ ಇಟ್ಕೊಂಡ್ಬಿಟ್ಟು ನನಗೆ ಅದಿಲ್ಲ, ಇದಿಲ್ಲ, ಇದು ಕೊಡು, ಅದು ಕೊಡು, ಅದು ಕೊಡು, ಇದು ಕೊಡು ಅಷ್ಟೇ. ಇಲ್ಲದೆ ಇದ್ರೆ ಕಷ್ಟಪಡೋದು, ಏನೋ ಭಾನುವಾರ ಬಂದರೆ ಬರೋದು, ಬರದೇ ಇದ್ರೆ ಇರೋದು, ಕೇರ್ಲೆಸ್, ಉದಾಸೀನ, ಅಸಡ್ಡೆ. ನೀವು ಏನು ಬಿತ್ತಿರ್ತೀರೋ ಅದನ್ನೇ ಕೊಯ್ತೀರಪ್ಪ. ಚಾಕು ತೆಗೆದನ್ನು ಚಾಕಿಂದನೇ ಸಾಯ್ಬೇಕು ಅಂತ. ಬರೀ ಚಾಕು ಅಂತಲ್ಲ, ನೀವು ಎಷ್ಟರ ಮಟ್ಟಿಗೆ ವಿಶ್ವಾಸ ಇದೆಯೋ ಅಷ್ಟರ ಮಟ್ಟಿಗೆ ಸತ್ತಿರೋನ್ನ ಎಬ್ಬರ್ಸಕ್ಕಾಗುತ್ತೆ ಅಂತ ನೀನೇ ಕನಸಿನಲ್ಲಿ ಬಂದ್ಬಿಟ್ಟೈತೆ. ಸತ್ತೋಗಿದ್ದಾನೆ, ಇಲ್ಲ ನಾನು ಪ್ರೇಯರ್ ಮಾಡಿ ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಎಲ್ಲರೂ ಬಂದಿದೆ, ಬಾಡಿ ಪೋಸ್ಟ್ ಮಾರ್ಟಮ್ ಮಾಡಿದೆ. ನನಗೆ ವಿಶ್ವಾಸ ಇದೆ, ಪ್ರೇಯರ್ ಮಾಡಿದ್ರೆ ಇಲ್ಲ ಒಂದು ಸಮಯ ಎದ್ದಿದೆ, ಇಲ್ಲ ನಂಬಿಕೆನೇ ಇಲ್ದಂಗೆ ಸತ್ತಿರೋನ್ನ ಎದ್ದು ಪ್ರೇಯರ್ ಮಾಡಿ ಎಬ್ಬರಿಸೋ ಥರ ಕನಸು ಬರ್ತೈತೆ. ಯಾಕಂದ್ರೆ ಮೊದಲು ಆ ಥರ ಅದಕ್ಕಿಂತ ಡಬಲ್ ಇತ್ತು, ಭಯಂಕರವಾಗಿತ್ತು. ಕೊಲೆ ಮಾಡ್ತಿದ್ರೆ ಅವ್ರು ಕೊಲೆ ಮಾಡಲ್ಲ ಅಂತ ಹೇಳಿ ಹೊರಗಡೆ ಮಣ್ಕಂತ ಇದ್ದೀವಿ. ಎದುರುಗಡೆ ಇರೋರು ಕೊಲೆ ಮಾಡ್ತಾರೆ, ಹೆದರಿಕೆ ಅನ್ನೋದೇ ಇರಲಿಲ್ಲ. ಹಾವುಗಳು ತೇಳುಗಳನ್ನ ಅಧೀನ ಮಾಡ್ತಾರೆ ಅಂತ ಹಾವಿದ್ರನ್ನ ಕಡಿಯಲ್ಲ ಅನ್ನೋ ವಿಶ್ವಾಸ ಇತ್ತು. ಅದೇ ರೀತಿ ನಡೀತು ಕೂಡ. ಸ್ಕಾರ್ಪಿಯೋ ಕಡಿದ್ರು, ಆಸ್ಪತ್ರೆಗೆ ಹೋಗೋದಾಗೆ, ಕೋವಿಡ್ ಬಂದರು, ಇಟ್ರೆ ಎಡು ತೆಗೆದ್ರೆ ತೆಗಿ. ಈ ರೀತಿ ವಿಶ್ವಾಸದ ಮೇಲೇನೆ ನಮ್ಮ ಜೀವಿತಗಳು ಇರ್ತವೆ. ಒಂದು ತಾಯಿ ಬಂದು, ಅಯ್ಯ, ಇವಾಗ ಒಬ್ರು ಸ್ಟಾರ್ಟ್ ಆದ್ರು, ಒಂದು ವ್ಯಕ್ತಿ, ಅವರಿಗೆ ಮಧ್ಯಾಹ್ನ ಹೋಗಿ ಅವರಿಗೆ ಕ್ಲಾಸ್ ಇಡ್ತೀನಿ. ಏನಂದರೆ ಒಂದಾಯಮ್ಮ ಬಂದ್ಬಿಟ್ಟು, ಅಯ್ಯ ಇದು 4th ಸ್ಟೇಜು, ಡಾಕ್ಟ್ರ್ ಎಲ್ಲ ಕೈ ಬಿಟ್ಬಿಟ್ರು. ಅವರು ಲೋಕಸ್ಥರಿಗೆ 4th ಸ್ಟೇಜು ಕ್ಯಾನ್ಸರ್ ಬಂದರೆ ಬಿಟ್ಟಾಕ್ತಾರೆ. ದೇವ್ರ ಮಕ್ಕಳಿಗೆ ಅದು 4th ಸ್ಟೇಜು 5th ಸ್ಟೇಜ್ ಎಲ್ಲ ಏನಿಲ್ಲ, ವಿಶ್ವಾಸ ಅಷ್ಟೇ. ಸತ್ತಿರೋರ್ನು ಎಬ್ಬರಿಸ್ತಾರೆ. ಅವ್ರನ್ನ ಮತ್ತೆ ಜೀವ ಕೊಟ್ಟು ನಡೆಸೋದಕ್ಕೆ ದೇವರಿಂದ ಸಾಧ್ಯ. ಅದು HIV ಇರಲಿ, ಏಡ್ಸ್ ಇರಲಿ, ಕ್ಯಾನ್ಸರ್ ಇರಲಿ, ಯಾವುದೇ ಕಾಯಿಲೆಗಳಿರಲಿ, ಶುಗರ್ ಕೂಡ ಎಷ್ಟೋ ಜನಕ್ಕೆ ಬಿಡುಗಡೆ ಆಗಿ ದೇವರು ಸಹಾಯ ಮಾಡಿದ್ದಾರೆ. ಹಾರ್ಟ್ ಪ್ರಾಬ್ಲಮ್ ಇರಲಿ, ಏನೇ ಇರಲಿ, ಅದು ದೇವರು. ಒಂದು ವಿಶ್ವಾಸ ಇಲ್ಲ, ಒಂದು ನಂಬಿಕೆ ಇಲ್ಲ, ಅದರಲ್ಲಿ ಬೆಳೆಯೋದಿಲ್ಲ, ಡೈಲಿ ಪ್ರಾರ್ಥನೆಗಳಿಲ್ಲ. ಒಂದು ಉದಾಹರಣೆ ಹೇಳ್ತೀನಿ. 3 ರಿಂದ 5 ಗಂಟೆವರೆಗೂ ಚೆನ್ನಾಗಿ ಪ್ರೇಯರ್ ಮಾಡ್ತಾ ಇದ್ದೆ. ಸ್ವಲ್ಪ ಗ್ಯಾಪ್ ಬಿಟ್ಟಿತ್ತು, ನೋಡಿದ್ರೆ ಮೈಂಡಲ್ಲಿ ಬೇಜಾರು, ದುಃಖ, ಚಿಂತೆ, ಸ್ವಲ್ಪ ಕೋಪ ಬರೋ ಥರ ನಡೀತಾ ಇದೆ. ಓ ಆತ್ಮಿಕದಲ್ಲಿ ಫುಲ್ಲಾಗಿ ಪವರ್ ಆಗಿದ್ದಾಗ ಅದು ಲೈಟಾಗಿ ಬರೋದು ಗೊತ್ತಾಗುತ್ತೆ. ಮೊದಲು ಫುಲ್ ಪವರಲ್ಲಿದ್ವಿ. ಈ ಸೈತಾನ ಸ್ವಭಾವಗಳು ನಮ್ಮನ್ನು ಏನು ಮಾಡೋಕ್ಕಾಗ್ತಿರ್ಲಿಲ್ಲ. ಮೈಂಡ್ ಪೂರ್ತಿ, ಹೃದಯ ಪೂರ್ತಿ ಕಂಟ್ರೋಲ್, ಎಷ್ಟು ಸಮಯ ಕಂಟ್ರೋಲಲ್ಲಿತ್ತು. ಆಮೇಲೆ ಸ್ವಲ್ಪ ದಿನ ಪೂರ್ತಿ ಮಾಂಸಿಕದಲ್ಲಿದ್ದು ದೇವರು ಪ್ರೇಯರ್ ಮಾಡೋಣ, ಪ್ರೇಯರ್ ಮಾಡೋಕ್ಕಾಗ್ತಿಲ್ಲ. ಎಲ್ಲ 3 ಸ್ಟೆಪ್ಪು ಅನುಭವಿಸಿದ್ದೀವಿ. ದೇವರಲ್ಲಿ ಇದ್ದಿದ್ದು ಅನುಭವಿಸಿ, ದೇವರಲ್ಲಿ ಇಲ್ಲದೆ ಇದ್ದಾಗ ಪ್ರೇಯರ್ ಮಾಡೋಕ್ಕೆ ಆಗ್ತಿಲ್ಲ, ವಾಕ್ಯ ಓದೋದಕ್ಕೆ ಇಂಟ್ರೆಸ್ಟ್ ಬರ್ತಾ ಇಲ್ಲ. ಒಂದು ಮಂದವಾಗಿದೆ, ಕೋಪ ಇದೆ, ಭಯ ಇದೆ, ವೇದನೆ ಇದೆ, ದುಃಖ ಇದೆ, ಚಿಂತೆ ಇದೆ, ಎಲ್ಲ ಐತೆ. ಮತ್ತು ಫಾಸ್ಟಿಂಗ್ ಇದು ರಿಟರ್ನ್ ತಗೊಂಡು ಆತ್ಮಿಕದಲ್ಲಿ ಬೆಳೀತಾ ಇರೋದು ಬಿಟ್ಬಿಟ್ಟು ಒಂದು 3 ದಿನ 2 ದಿನ ಪ್ರೇಯರ್ ಮಾಡಿದ್ರೆ ಅಟ್ಯಾಕ್ ಮಾಡುತ್ತೆ. ಇವು ಮಾಡದೇ ಇರೋರ ಗತಿ ಏನೀಗ? ಸ್ವಾಮಿ ನಂಬ್ಕೊಂಡು ಡ್ರಾಮಾ ಮಾಡ್ತಿದ್ದಾರಲ್ಲ. ನನಗೆ ಇವಾಗ ದೇವರು ಹೃದಯದಲ್ಲಿ ಮಾತಾಡ್ತಿರೋದು, ಬೇರೆಯವರು ಏನೋ ಮಾಡ್ತಾ ಇದ್ದಾರೆ, ಅವ್ರಿಗೋಸ್ಕರ ಪ್ರೇಯರ್ ಮಾಡು. ಅವ್ರು ಒಳ್ಳೇದು ಕೆಟ್ಟದ್ದು
ಅವರಿಗೋಸ್ಕರ ಪ್ರೇಯರ್ ಮಾಡಿ, ಸೇವಕರಾಗಲಿ ಲೋಕಸ್ಥರಾಗಲಿ ಅವರು ದೇವ್ರ ಕಡೆಗೆ ಬರಲಿ, ರಕ್ಷಣೆ ಹೊಂದಲಿ ಅಂತ. ಬಟ್ ನಿನಗೆ ಕೊಟ್ಟಿರುವ ಕೆಲಸವನ್ನು ಏನು ಇಟ್ಟಿದ್ದಾರೆ ಅದನ್ನು ಕಂಡುಹಿಡಿದು ಅದನ್ನು ಮಾಡಿ ಮುಗಿಸು. ದೇವರು ಬರೀ 3.5 ವರ್ಷದಲ್ಲಿ ಮಾಡಿ ಮುಗಿಸಿದ್ರು. ಬರೀ ಯೇಸು ಮೇಲೆ ಶಿಷ್ಯರು ಮುಗಿಸಿದ್ರು. ಎಲ್ಲಿದೆ ನೋಡ್ರಿ, 2ನೇದು ಹೋದ್ರಿ, ಯೆರೆಮೀಯ 29:12. ಇದರಲ್ಲಿ ಆ ಗುರಿಯನ್ನು ಮಾಡದೇ ಇರೋದಕ್ಕೆ ಕಾರಣ ಏನಂತ ಹೇಳಿದ್ರೆ, ದೇವರು ಹೇಳ್ತಾರೆ, ನಿರೀಕ್ಷೆಯಲ್ಲಿ ಇರಲಿ, ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರೋ ಆಲೋಚನೆಯನ್ನು ನಾನೇ ಬಲ್ಲೆನು. ಕೆಳಗಡೆ ಇದೆ ನೋಡಿ, ನಾವು ಅಹಿತದ ಯೋಚನೆಗಳಲ್ಲ, ಈತದ ಯೋಚನೆಗಳೇ. ನೀವು ನನಗೆ ಮೊರೆಯಿಡಿರಿ, ನನ್ನನ್ನು ಪ್ರಾರ್ಥಿಸಲು ಹೋಗುವಿರಿ, ನಾನು ಕಿವಿಗೊಡುವೆನು. ನೀವು ನನ್ನನ್ನು ಹುಡುಕುವಿರಿ, ಮನಪೂರ್ವಕ ಹುಡುಕಿದರೆ ನನ್ನ ಕಂಡುಕೊಳ್ಳಿ. ಇಲ್ಲಿ ನೋಡ್ರಿ, ಯೋಚನೆ. ಈ ಗುರಿ ಇಲ್ಲದೆ ಬದುಕೋ ಜನ. 2ನೇದು, ಏಸಾಮಿ ಮಕ್ಕಳೇ, ಲೋಕದಲ್ಲಿ ಇರೋದನ್ನೆಲ್ಲ ತೆಗೆದು ಕಸಗಳೆಲ್ಲ ತಗೊಂಬಂದು ಮೈಂಡಲ್ಲಿ ಹಾಕೊಂಡು, ನಾನು ದೇವ್ರನ್ನ 10 ವರ್ಷ 97ರಿಂದ 2007ರವರೆಗೂ ದೇವರಲ್ಲೇ ಚರ್ಚಲ್ಲೇ ಇದ್ಬಿಟ್ಟು, ಮದುವೆ ಎಲ್ಲ ಏನಿಲ್ಲ, ಅಪ್ಪ ಅಮ್ಮ ಎಲ್ಲ, ಅಮ್ಮ ತೀರ್ಕೊಂಡ್ರು, ಅಪ್ಪ ಎಲ್ಲೋ ಇದ್ರು, ಒಬ್ಬನೇ ಸೇವೆ, ಚರ್ಚಲ್ಲೇ ಮಾಡ್ಕೊಳ್ಳೋದು, ಸೇವೆ 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 ಅನ್ಕೊಂಡಿತ್ತು. ಪಕ್ಕದಲ್ಲಿ ಯಾರು ಡೆತ್ ಆದ್ರು, ಪಕ್ಕದಲ್ಲಿ ಏನಾಯ್ತು ಏನು ಗೊತ್ತಿಲ್ಲ, ಏನೂ ಗೊತ್ತಾಗೋದಿಲ್ಲ, ಲೋಕದ ವ್ಯವಹಾರ ಗೊತ್ತಿಲ್ಲ, ಈ ಮನೆ ಕಟ್ಟೋದು ಏನೇನು ಗೊತ್ತಿಲ್ಲ, ಕುಟುಂಬ ಏನೇನು ಗೊತ್ತಿಲ್ಲ, ಬರೀ ಆತ್ಮ ಆದಾಯ ಮಾಡೋದು, ಸೇವೆ, ದೇವರು ಅಂತ ಇದ್ಬಿಟ್ವಿ. ಮದುವೆ ಮಾಡ್ಕೊಂಡ್ಮೇಲೆ ಮತ್ತೆ ಅಲ್ಲಿ ಏನಾಯ್ತು ನಿನಗೆ ಗೊತ್ತಿಲ್ವ ಅಂತಾರೆ, ಎಲ್ಲರಿಗೂ ಗೊತ್ತೈತೆ, ನಮಗೆ ಗೊತ್ತಿಲ್ಲ. ಆದರೆ ಇವಾಗ ಗೊತ್ತಾಗ್ತದೆ, ಅದು ಗೊತ್ತಾಗಬಾರ್ದು. ನಮ್ಮ ಕೆಲಸ ಏನಂದ್ರೆ, ದೇವರ ಯೋಚನೆಗಳಲ್ಲಿ ನಮಗೆ ಕೊಟ್ಟಿರೋ ಕೆಲಸವನ್ನು ಮಾಡಿ ಮುಗಿಸೋದು. ಅವನಿಂಗೆ, ಇವನಿಂಗೆ, ಇವಳಂಗೆ, ಇವ್ರಂಗೆ ಮದುವೆ ಆಯಿತು. ಅವ್ರ ಆತ್ಮಿಕದಲ್ಲಿ ನೀವು ಯಾರಾದರೂ ಯೌವನಸ್ಥರುಗಳಿದ್ದರೆ, ಪೂರ್ತಿ ನೀವು ಸ್ಪಿರಿಚುವಲ್ಲಿದ್ದರೆ ಸ್ಪಿರಿಚುವಲ್ ಇರುವ ಹೆಣ್ಣನ್ನು ಪ್ರಾರ್ಥನೆ ಮಾಡಿ ದೇವ್ರು ಹೇಳಿದ್ರೆ ಮಾಡ್ಕೊಳ್ರಿ, ಇಲ್ಲದಿದ್ರೆ ಅದೋ ಗತಿ. ಮದುವೆ ಮಾಡ್ಕೊಂಡ್ರೆ ಬದುಕಿರೋದು ಒಂದೇ, ಸತ್ತಿರೋದು ನರಕದಲ್ಲಿ ಬೇಯೋದು ಏನಂತ ನೀವು ನೋಡ್ಬಿಡ್ಬೋದು. ದೇವರು ನಂಬಿರೋರಿಗೆ ಮದುವೆ ಮಾಡ್ಕೋಬೇಕು. ಮಾಡಿರೋರು ಎಲ್ಲ ಅವಸ್ಥೆ ಪಡ್ತಾ ಇದ್ದಾರೆ. ಔಟ್ಸೈಡ್ ಇವಾಗೆಲ್ಲ ಔಟ್ಸೈಡ್ ಅಲಂಕಾರ, ಕಲರ್ ಕರೆಕ್ಟಾಗಿ ಐತೆ. ನೀನು ಡಾಕ್ಟ್ರ್, ಆಯಮ್ಮ ಡಾಕ್ಟ್ರ್, ನೀನು ಇಂಜಿನಿಯರ್, ಆಯಮ್ಮ ಇಂಜಿನಿಯರು, ನೀನು BA ಓದಿದ್ಯಾ, ಆಯಮ್ಮ BA ಓದೈತೆ. ಬರೀ ಔಟ್ಸೈಡ್ಗಳು ನೋಡ್ತಾ ಇದ್ದಾರೆ. ಅವ್ರದ್ದು ಎಷ್ಟು ದುಡ್ಡು ಐತೆ, ಎಷ್ಟು ಕೊಡ್ತೀರಾ, ಅದೆಲ್ಲ ಏನು ನೋಡಕ್ಕೆ ಹೋಗ್ಬೇಡ್ರಿ. ಆತ್ಮಿಕದಲ್ಲಿದ್ದಾರ, ದೇವರೆಲ್ಲ ಬ್ಲೆಸ್ ಮಾಡ್ತಾರೆ, ಎಲ್ಲ ಬಂದು ನಮಗೆ ಸೇರುತ್ತೆ. ಫಸ್ಟ್ ಅದನ್ನು ಸ್ಪಿರಿಚುವಲ್ನೆಸ್ನ ನೋಡ್ರಿ. ಆತ್ಮಿಕದಲ್ಲಿ ಬೆಳೆದಿದ್ದಾರ ಅದನ್ನು ನೋಡಿ ಮೇಲಕ್ಕೆ ಬರೋದಕ್ಕೆ ನೋಡ್ರಿ. ಅದರಿಂದ ಯೋಚನೆಗಳು ಯಾವ ಥರ ಇದೆ ಅಂತ ಹೇಳಿದ್ರೆ, ಮೊದಲನೇದಾಗಿ ಗುರಿ, ದೇವ್ರು ಕೊಟ್ಟಿರೋ ಗುರಿ ಮಿಸ್ ಮಾಡೋದಕ್ಕೆ ಕಾರಣ ಏನಂದರೆ, ಅವ್ರಿಗೆ ಕೊಟ್ಟಿರೋ ಕೆಲಸವನ್ನು ಮಾಡೋದು ಬಿಟ್ಬಿಟ್ಟು ಕೆಲಸಕ್ಕೆ ಬಾರದನ್ನೆಲ್ಲ ಇಟ್ಕೊಂಡು ಅಳೋದು. ಒಂದು ಅಮ್ಮ ಮೈ ಚೆನ್ನಾಗಿಲ್ಲ, ಅದು ಯಾರೋ ಒಬ್ಬರು ಡೆತ್ ಆಗಿದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಸ್ವಲ್ಪ ಎಫೆಕ್ಟ್ ಆಗುತ್ತೆ. ಸರಿ, ದೇವರೇ ಸ್ತೋತ್ರ, ಅವರು ಪ್ರಾಣ ತಗೊಂಡು ನನಗೆ ಜೀವ ಕೊಟ್ಟಿದ್ದಾರೆ ಅಂತೇಳಿ ಪ್ರೇಯರ್ ಮಾಡಬೇಕು. ಅದನ್ನು ಬಿಟ್ಟುಬಿಟ್ಟು ಇವರೇ ಪ್ರಾಣ ಹೋಗೋ ಥರ ಇದ್ದಾರೆ, ಅದನ್ನು ನೆನೆಸ್ಕೊಂಡ್ರೆ ಇನ್ನೂ ಟ್ರಿಪಲ್ ಆಗುತ್ತೆ. ಅಂದರೆ ಅಷ್ಟರ ಮಟ್ಟಿಗೆ ಮೈಂಡ್, ಹೃದಯ ಸ್ಟ್ರಾಂಗ್ ಇಲ್ಲ. ಉದಾಹರಣೆಗೆ ಇವೆಲ್ಲ ಹೇಳ್ತಾ ಇದ್ದೀವಿ. ಆದರೆ ಲೋಕದಲ್ಲಿರೋದನ್ನೆಲ್ಲ ತಗೊಂಬಂದು ಮೈಂಡಲ್ಲಿ ಇಟ್ಕೊಂಡು ಇನ್ನೊಂದು ಮದುವೆ ಆದಮೇಲೆ ಅವ್ರ ಅಪ್ಪ ಅಮ್ಮ ಏನೇನು ಹೇಳ್ತಾರೋ ಅದನ್ನೆಲ್ಲ ಕೇಳಿ ಮಾಡೋದು. ದೇವರು ಪ್ರೇಯರ್ ಮಾಡಿ, ದೇವ್ರು ಬೈಬಲಲ್ಲಿ ಯಾವ ಥರ ಹೇಳಿದಾರೋ ಆ ಥರ ಕುಟುಂಬ ನಡೆಸೋದು ಬಿಟ್ಬಿಟ್ಟು ಅವರು ಮಾನಸಿಕದಲ್ಲಿರೋರು ಈ ಮೈಂಡ್ಗಳನ್ನ ತಗೊಂಡು ಅವ್ರು ಹೇಳೋ ಥರ ನಡೆಯೋದು, ಪಾಪದಲ್ಲಿ ಮುಳುಗಿರೋದು. ನಾವು ಅವ್ರನ್ನ ಬದಲಾಯಿಸಕ್ಕೆ ಹೋದ್ರೆ ಅವರು ಬದಲಾಗಲ್ಲ. ನಾವು ಕರೆಕ್ಟು, ನಾವು ಹೇಳ್ದಾಗ ನೀವು ಕೇಳ್ರಿ ಅಂತ ನಮ್ಮನ್ನು ಬದಲಾಯಿಸ್ತಾರೆ. ಎಷ್ಟು ಜನ ಏಸಾಮಿ ನಂಬ್ಕೊಂಡು ಒಂದು ಹುಡುಗಿನ ಪ್ರೀತಿಸಿ ಮದುವೆ ಮಾಡ್ಕೊಂಡು, ಪಾಸ್ಟರ್ ಮಗಳೇ ಸರಿ ಅವನು ದೇವ್ರ ಕಡೆಗೆ ಬರ್ತೀನಿ ಅಂತ ಕ್ರಿಶ್ಚಿಯನಲ್ಲೇ ಮದುವೆ ಮಾಡಿಕೊಂಡು, ಆಮೇಲೆ ಹೋಗಿದ ತಕ್ಷಣ ನೀನು ನಾವು ಹೇಳ್ದಂಗೆ ನೀವು ಕೇಳಬೇಕು, ವಿಗ್ರಹಾರಾಧನೆ ಮಾಡ್ಬೇಕಂತ, ಹೊರಗೆ ಬರೋಕ್ಕಾಗದೆ ರಕ್ಷಣೆ ಮಾರ್ಗದಲ್ಲಿ ಇವ್ರು ಸ್ಟ್ರಾಂಗ್ ಇರ್ಬೇಕಲ್ಲ. ಅವ್ರು ಬದಲಾಗೋಕ್ಕೆ ದೇವರು ಅವ್ರ ಹೃದಯ ಒಪ್ಪಿಸಿಕೊಟ್ಟು ಬದಲಾಗಬೇಕಲ್ಲ. ಎಷ್ಟು ಜನ ಒದ್ದಾಡ್ತಾ ಇದ್ದಾರೆ. ಕಾರಣ ಬರೀ ಮದುವೆ ಅಂತಲ್ಲ, ಯೋಚನೆಗಳು, ನಿಮ್ಮ ಗುರಿಗಳು. ಒಂದು ದರ್ಶನದ ಮೇಲೆ ಅವಾಗಲೇ ಹೇಳಿದೆ ದೇವಸ್ಥಾನದ ಬಗ್ಗೆ ಉದಾಹರಣೆ, ನಿಮ್ಮ ಬಗ್ಗೆ ಯಾರೋ ಮಾತಾಡೋದು ಮಾಡಲಿ, ನನ್ನನ್ನು ಕರೆದವರು ದೇವರು, ನನ್ನ ಗುರಿ ಏನಿದೆಯೋ ಅದನ್ನಿಟ್ಟು ಮುಗಿಸಿ ಹೋಗ್ತೀನಿ. ಇವಾಗ ನನ್ನ ಮೂಲಕ ಎಷ್ಟು ಆತ್ಮ ಇಟ್ಟಿದ್ದಾರೆ, ಎಷ್ಟು ಜನ ನಾನು ಸಿದ್ಧರಾಗಬೇಕು, ಎಷ್ಟು ಜನ ನಡ್ಸ್ಕೊಂಡು ಹೋಗ್ಬೇಕು, ಸಾಕು.
ಯಾಕಂದ್ರೆ ಒಬ್ಬೊಬ್ಬರಿಗೆ 5 ತಾಲಂತು 4 ತಾಲಂತು 2 ತಾಲಂತು 1 ತಾಲಂತು ಒಬ್ಬ ಬಜೆಟ್ ಅಂತ ನೋಡ್ತೀವಿ. ಅವರು ತಾಲಂತ್ ತಕ್ಕಂತೆ ಲೆಕ್ಕ ಕೇಳ್ತಾರೆ. ದೊಡ್ಡದಾಗಿ ಕೊಟ್ರೆ ದೊಡ್ಡದ ಲೆಕ್ಕ ಕೇಳ್ತಾರೆ. ಒಂದು ಸೇವಕರು ಹೇಳಿದ್ರು, ನಿನಗೆ 5,000 ಜನ ಬರ್ತಾರೆ ಸಭೆಗೆ. ಲೋಕದಲ್ಲಿ ಓಕೆ, 5,000 ಜನನು ಪರಲೋಕ ರಾಜ್ಯಕ್ಕೆ ಬರ್ತಾ ಇದಾರಾ? ಬರ್ಲಿಲ್ಲ ಅಂದ್ರೆ ಲೆಕ್ಕ ಕೇಳ್ತಾರೆ. ನೀನ್ ತಾನೇ ಕೇಳಿದ 5,000 ಜನ ಬೇಕು ಅಂತ. ಅದರಿಂದ ಕೊಟ್ಟಿರುವ ಗುರಿ ದರ್ಶನ. ಡೈಲಿ ಯಾರಿಗಾದ್ರೂ ಒಬ್ಬರಿಗೆ ಸ್ವಾರ್ಥ ಹೇಳಬೇಕು, ಯಾರಿಗಾದ್ರೂ ಒಬ್ಬರಿಗೆ ಪ್ರಾರ್ಥನೆ ಮಾಡಬೇಕು. ಒಬ್ರಿಗಾದ್ರೂ ಪ್ರಾರ್ಥನೆ ಮಾಡಿದ್ರೆ ಒಂದು ತೃಪ್ತಿ ಇರುತ್ತೆ. ಅಯ್ಯೋ ಇವ್ರ ರಕ್ಷಣೆ ಮಾರ್ಗದಲ್ಲಿ ಬರಲಿ, ಸಾಯೋವರೆಗೂ ಒಬ್ಬರನ್ನ ಡಿಸೈಡ್ ಮಾಡಿ ಇವ್ರು ಹೆಂಗಾದ್ರೂ ರಕ್ಷಣೆ ಹೊಂದಿ ದೇವ್ರ ಕಡೆಗೆ ಬರಲಿ ಅಂತ. ಆ ದೇವ್ರ ಕಡೆಗೆ ಬಂದ ಮೇಲೆ ನಾವು ಪ್ರಾರ್ಥನೆ ಕೇಳಿರ್ತಾರೆ. ಈ ಪ್ರತಿಫಲ ಪರಲೋಕ ರಾಜ್ಯದಲ್ಲಿ ನಮಗೂ ಸಿಗುತ್ತೆ. ಅವರು ನರಕಕ್ಕೆ ಹೋಗದೆ ಬಿಡುಗಡೆ ಮಾಡಿ ಕರ್ಕೊಂಬರ್ತಾರೆ. ಈ ರೀತಿ ಸ್ವಭಾವಗಳು ನಮ್ಮಲ್ಲಿ ಇರಬೇಕು. ಆದರೆ ಅಹಿತ ಇಲ್ಲಿದೆ ನೋಡ್ರಿ, ಇಲ್ಲಿ ನೋಡ್ರಿ ನಮ್ಮ ಯೋಚನೆಗಳು ಯಾವ ಥರ ಇದೆ ಅಂತ ಹೇಳಿದ್ರೆ, ಇಲ್ಲಿ ನನ್ನನ್ನು ಇಲ್ಲಿರೋ ನೋಡ್ರಿ, ಅಹಿತದ ಯೋಚನೆಗಳಲ್ಲ ಹಿತದ ಯೋಚನೆಗಳೇ. ಕೆಟ್ಟ ಯೋಚನೆಗಳು ನಿಮ್ಮಲ್ಲಿ ಇರಬಾರ್ದು, ಒಳ್ಳೆ ಯೋಚನೆಗಳು, ಹಿತವಾದದ್ದು ಯೋಚನೆ ಇರಬೇಕು. ಅಹಿತವಾದ ಯೋಚನೆ ಅಲ್ಲ, ಒಳ್ಳೆ ಯೋಚನೆ ಇರಬೇಕು. ಒಂದು ಸಮಯ ಆ ರೀತಿ ಇಲ್ಲದೆ ಹೋದರೆ ಕೆಳಗಡೆ ನೀವು ಪ್ರಾರ್ಥನೆ ಮಾಡ್ರಿ, ನನ್ನನ್ನು ಪ್ರಾರ್ಥಿಸಲು ಹೋಗಿವಿರಿ, ನಾನು ಕಿವಿಗೊಡುವ. ನನಗೆ ಪ್ರಾರ್ಥನೆ ಮಾಡಿದ್ರೆ ನಾನು ನಿಮಗೆ ಕಿವಿಗೊಡ್ತೀನಿ, ನೀವು ನನ್ನನ್ನು ಹುಡುಕಿವಿರಿ, ಮನಪೂರ್ವಕವಾಗಿ ಹುಡುಕಿದ್ರೆ ನಾನು ಕಂಡುಕೊಳ್ಳುವಿರಿ. ನಿಮ್ಮ ಯೋಚನೆಗಳು ಸರಿ ಇಲ್ಲದೆ ಇದ್ದಾಗ ಪ್ರಾರ್ಥನೆ ಮಾಡಿ ಬಿಡುಗಡೆ ಮಾಡಿಕೊಂಡು ಒಳ್ಳೆ ಯೋಚನೆಯಲ್ಲಿ ಬರ್ರಿ. ಸಿಂಪಲ್. ಒಂದು ಹೆಣ್ಮಗು ಇದೆ, ಅವ್ರ ಗಂಡ ಸೇವೆ ಮಾಡ್ತಾರೆ, ಇಲ್ಲ ಏನೋ ಒಂದು ಕೆಲಸ ಮಾಡ್ತಾರೆ. ಅವ್ರ ಕೆಲಸ ಏನಂತೇಳಿ ಪ್ರೇಯರ್ ಮಾಡಿದ್ರೆ, ಸೇವಕರಾಗಿದ್ದರೆ ಅವ್ರ ಗಂಡನ್ನ ಮಕ್ಕಳನ್ನ ಆತ್ಮೀಕದಲ್ಲಿ ಬೆಳೆಯೋದು, ಪ್ರಾರ್ಥನೆ ಮಾಡೋದು, ಗಂಡನಿಗೆ ವಿಧೇಯರಾಗೋದು, ಗಂಡ ಅವ್ರನ್ನ ಪ್ರೀತಿ ಮಾಡೋದು. ಈ ವಿಧೇಯರಾಗದೇ ಇರೋದ್ರಿಂದನೇ ಕುಟುಂಬದಲ್ಲಿ ಸಮಸ್ಯೆ. ಎದುರಿಸಿ ಮಾತಾಡೋದು ಇವಾಗೆಲ್ಲ ಡೈರೆಕ್ಟ್ ಏನು ಲೋಕವಲ್ಲ, ಲೋಕ ಬೇಕು, ದೇವರು ಬೇಕು. ಈ ಸಮಸ್ಯೆಗಳು ಹೇಗೆ ಬರುತ್ತೆ ಅಂದರೆ, ಒಬ್ಬ ಹುಡುಕ ಹೆಂಡತಿ ರಕ್ಷಣೆ ಹೊಂದಿದ್ದಾರೆ, ಆ ಅಮ್ಮನ ಜಾಡಿಸಿ ಓದಿದ್ದಾನೆ. ಅಯ್ಯಮ್ಮ ಸೈಲೆಂಟಾಗಿ ಹೋಗಿ ಅಲ್ಲಿ ಬಿದ್ದು ದೇವರೇ ದೇವರೇ ಸ್ತೋತ್ರ ಅಂತ ಹೇಳ್ಕೊಂಡು ಅವ್ರಿಗೇನು ಬೇಕೋ ಸಹಾಯ ಮಾಡ್ತಾ ಇದ್ದೆ, ಏನು ಮಾತಾಡೋದಿಲ್ಲ. ಆ ರೀತಿಯಲ್ಲಿ ಬೆಳೀತಾನೆ. ಹೇಳಿದ್ರು ಬೆಳೆಯಲ್ಲ, ಅದಕ್ಕೆ ತಕ್ಕ ಕಷ್ಟಗಳನ್ನ ಅನುಭವಿಸ್ತಾನೆ. ಕಡೆದಾಗಿ ಅವನು ಪೊಲೀಸ್ ಅಂತೆ, ಎತ್ತು ಹೊಡೆದವನು. ಅವ್ರು ಹೆಂಡತಿ ರಕ್ಷಣೆ ಹೊಂದಿದೆ, ಇವನು ರಕ್ಷಣೆ ಹೊಂದಿಲ್ಲ. ಅಲ್ಲೆಲ್ಲ ಹೋದಾಗ ಅವನ ಕಾಲಿಗೆ ಏಟು ಬಿದ್ದು, ಯಾವ ಕಾಲಲ್ಲಿ ಒದ್ನೋ ಅದೇ ಕಾಲಲ್ಲಿ ಏಟು ಬಿದ್ದೈತೆ. ಹೆಂಡತಿ ಏನು ಹೇಳಿಲ್ಲ, ನನ್ನನ್ನು ಓದಿದ್ದಕ್ಕಾಗಿ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಅವನಿಗೆ ಮೈ ಚೆನ್ನಾಗಿದ್ರೆ ಸರ್ವಿಸ್ ಮಾಡ್ತಾರೆ, ಪ್ರೀತಿ. ಈ ರೀತಿಯ ಸ್ವಭಾವಗಳು ಗುರಿ. ಗಂಡ ಹೇಗಾದ್ರೂ ಮಾಡಿ ರಕ್ಷಣೆ ಹೊಂದಿದೆ. ಆದರೆ ಇಬ್ಬರೂ ಅಣ್ಣಿಯರುಗಳೇ ಸ್ವಾಮಿ ನಂಬ್ದಿರೋರು. ಸಡನ್ ಆಗಿ ಆ ಅಮ್ಮ ರಕ್ಷಣೆ ಹೊಂದಿತ್ತು. ಬಟ್ ಗಂಡನ ರಕ್ಷಣೆ ಮಾರ್ಗದಲ್ಲಿ ನಡೆಸ್ಬೇಕಲ್ಲ ಆ ಅಮ್ಮ. ಎಲ್ಲ ಎಲೆಕ್ಷನ್ ಟೈಮಲ್ಲಿ ಕಾಲು ಒಡೆದೋಗಿದೆ. ಮತ್ತೆ ಆ ಅಮ್ಮ ಬಂದ್ಬಿಟ್ಟು ಎಲ್ಲ ಪ್ರೀತಿ ತೋರಿಸಿ ಎಲ್ಲ ಮಾಡ್ತಾ ಇರ್ಬೇಕಾರೆ, ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡ್ಬೇಕಾರೆ, ನಾನು ಈ ಅಮ್ಮನ ಕಾಲು ತಳ್ಳಿ ತುಳಿದೆ, ಹೊಡೆದೆ, ನನಗೆಷ್ಟು ಕಾಲು ಆತಾದ್ರೂ ಸರ್ವಿಸ್ ಮಾಡ್ತೈತೆ, ಮತ್ತು 10 ನನಗೋಸ್ಕರ ದೇವರೇ ಸ್ವಸ್ಥತೆ ಕೊಡುತ್ತಲ್ಲ ಅಂತ ಅವನೊಬ್ಬ ರಕ್ಷಣೆ ಹೊಂದುತ್ತಾನೆ. ಇದೆಲ್ಲ ಎಲ್ಲೈತೆ? ಕಂಪ್ಯೂಟ್ರು, ಸೆಲ್ ಫೋನು, ಯೂಟ್ಯೂಬು, ವಾಟ್ಸಪ್ಪು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು. ಪ್ರಾರ್ಥನೆಗಳೆಲ್ಲೈತೆ? ಪ್ರೀತಿ ತೋರಿಸು. ಪ್ರೀತಿ ಅನ್ನೋದು ಇಲ್ಲೇ ಇಲ್ಲ. ಮತ್ತೆ ಹೋದ್ರಿ 24ರಲ್ಲಿ, ಕಡೆ ಕಾಲದಲ್ಲಿ ಪ್ರೀತಿ ತಣ್ಣಗಾಗುತ್ತೆ ಅಂತ ಗಂಡನ್ನ ಮಾರ್ಬಿಡ್ತಾರೆ, ಗಂಡ ಹೆಂಡ್ತಿನ ಮಾರ್ಬಿಡ್ತಾನೆ. ಇವಾಗೆಲ್ಲ ಇಲ್ಲ. ನಾನು ಇವಾಗ ದೇವರಲ್ಲಿ ಬೆಳೆದ್ರೇ ಲೋಕಸ್ಥರಿಗೂ ದೇವರಲ್ಲಿ ಬೆಳೆದಿರೋರಿಗೂ ವ್ಯತ್ಯಾಸ ಗೊತ್ತಾಗ್ತದೆ. ನೀವು ಬೆಳೆದೇ ಇದ್ದಿದ್ರೆ ವ್ಯತ್ಯಾಸ ಗೊತ್ತಾಗಲ್ಲ. ಯಾಕಂದರೆ ನಾನು ನ್ಯೂಸ್ ನೋಡ್ತಾ ಇದ್ದೀನಿ. ನ್ಯೂಸ್ ನೋಡಿದ್ರೆ ಪಾಪದಲ್ಲಿರೋದ್ರಿಂದ ಆ ನ್ಯೂಸ್ ಹೇಳೋರು ತಪ್ಪು, ನಡೆಯೋರು ತಪ್ಪು. ಪಾಪವನ್ನು ಕರೆಕ್ಟ್ ಮಾಡಿಬಿಟ್ಟಿದ್ದಾನೆ. ಅವರು ಯೋಚನೆಗಳೇ ತಪ್ಪು, ಪಾಪದ ಯೋಚನೆಗಳು ಎಲ್ಲ ತಪ್ಪು ಮಾಡ್ಕೊಂಡು ಅದು ದೇವರು ಅಂದ್ಕೊಂಡು ಹೋಗ್ತಾ ಇದ್ದಾರೆ. ಶಾಪ, ಪಾಪಗಳು. ಮಕ್ಕಳಲ್ಲಿ ತಂದೆ ತಾಯಿಗೆ ಒಂದು ಪ್ರೀತಿ ಇಲ್ಲ. ಮಕ್ಕಳು ತಂದೆ ತಾಯಿನ ಹೊಡೆಯೋದು, ತಂದೆ ತಾಯಿಗಳು ಮಕ್ಕಳಿಗೆ ಆಸ್ತಿ ಪಾಸ್ತಿಗಳಾಗಿ ಗಲಾಟೆಗಳಾಗೋದು. ಪೊಲೀಸ್ ಸ್ಟೇಷನ್ಗೆ ಹೋಗ್ರಿ, ಆಸ್ಪತ್ರೆಗೆ ಹೋಗ್ರಿ, ನ್ಯೂಸ್ ನೋಡ್ರಿ, 3 ನೋಡ್ರಿ, ಗೊತ್ತಾಗತ್ತೆ ನಿಮಗೆ ಯೇಸು ಸ್ವಾಮಿ ಎಷ್ಟು ದೊಡ್ಡವರಂತ. ಯೋಚನೆಗಳು ಚೆನ್ನಾಗಿರಬೇಕು. ಅದಕ್ಕೆ ಯೋಚನೆ ಚೆನ್ನಾಗಿರ್ಬೇಕಂದ್ರೆ ವಾಕ್ಯಗಳು ನಿಮ್ಮ ಮೈಂಡಲ್ಲಿ ಇರಬೇಕು, ದೇವ್ರನ್ನ ತಿಳ್ಕೊಂಡಿರ್ಬೇಕು. ಅದರಿಂದ ಮೊದಲನೇದಾಗಿ ಗುರಿ ಇಟ್ಟು ನಡಿಬೇಕು. ಆ ಗುರಿ, ವಿಷನ್, ದರ್ಶನ ಡೈವರ್ಟ್ ಆಗೋದಕ್ಕೆ ಕಾರಣ ನಿಮ್ಮ ಯೋಚನೆಗಳು. ಅದು ಯೋಚನೆಗಳನ್ನು ಕರೆಕ್ಟಾಗಿ ಇಟ್ಕೊಳ್ರಿ.
ಮೂರನೇದು ಎಲ್ಲರಿಗೂ ನಿಮಗೆ ಗೊತ್ತಿದೆ, ಅದೇ ಯೆರೆಮೀಯ 29:6-7 ನೀವು ಓದಿದ್ರೆ, ಪಾಪ ಪ್ರಾರಂಭದಲ್ಲಿ ಪ್ರೇಯರ್ ಮಾಡಿದ್ವಲ್ಲ, ಇಂಗ್ಲೆಂಡ್ ದೇಶ ಬಂದ್ಬಿಟ್ಟು ದೇವ್ರು ಬ್ಲೆಸ್ ಮಾಡಿದ್ರು. ಆ ಇಂಗ್ಲೆಂಡ್ ದೇಶ ಬ್ಲೆಸ್ ಮಾಡಿದ್ರೆ ಬಿದ್ದೋಗಕ್ಕೆ ಕಾರಣ ಎರಡೇ: ಡೈವರ್ಸ್. ಮೇಯ್ನು ದೇವರಿಗೆ ಕುಟುಂಬ ಬೇಕು, ಗಂಡ ಹೆಂಡತಿ ಮಕ್ಕಳು. ಬಟ್ ಅಲ್ಲಿ ಕುಟುಂಬ ಇಲ್ಲ, ದುಡ್ಡು, ಡ್ರೆಸ್ಸು, ದುಡ್ಡು, ಆಡಂಬರ. ಡೈವರ್ಸ್ ಬಂದ್ಬಿಟ್ಟು ಒಂದು 5 ನಿಮಿಷದಲ್ಲಿ ಕೊಟ್ಬಿಡೋದು. ಯಾರ ಮಕ್ಕಳಿಗೆ ಯಾರಪ್ಪ ಯಾರಮ್ಮ ಅಂತಾನೆ ಗೊತ್ತಿಲ್ಲ. ಒಬ್ಬೊಬ್ರು 3 ಮದುವೆ, 2 ಮದುವೆ ಮಾಡ್ಕೊಳ್ಳೋದು. ಈ ಮಕ್ಕಳನ್ನ ನೋಡ್ಕೊಳಕ್ ಬೇಕಲ್ಲ. 18 ವಯಸ್ಸಾದ್ರೆ ಅವರೇ ಕೆಲಸ ಮಾಡ್ಕೊಂಡು ದುಡ್ಕೋಬೇಕು. ಅವ್ರಿಗೆ ಮಕ್ಕಳಿಗೆ ಮದುವೆ ಅಂದ್ರೆ 3ನೇ ಹೆಂಡತಿ ಬರ್ತತ್ತ, 4ನೇ ಅವನ ಅಪ್ಪ ಬರ್ತಾನ. ಒರಿಜಿನಲ್ ಅಪ್ಪ ಯಾರು, ಒರಿಜಿನಲ್ ಅಮ್ಮ ಯಾರಂತ ಗೊತ್ತಿಲ್ಲ. ಇದರಲ್ಲಿ ಬೇರೆ ಹೆಣ್ಣು ಮದುವೆ, ಗಂಡು ಮದುವೆ. ಅದಕ್ಕೆ ಅಣ್ಣೀರುಗಳು ಸ್ವಾಮಿ ನಮೂದಿರಿ ಅವರು ಇಂಗ್ಲೆಂಡ್ ದೇಶಕ್ಕೆ ಪ್ರೈಮ್ ಮಿನಿಸ್ಟರ್ ಆದರು. ಇವಾಗ ಎಲೆಕ್ಷನ್ ಬಂದು ಮತ್ತೆ ರಿಟರ್ನ್ ಬ್ಯಾಕ್ ಟು ದೇವರಿಗೆ ಅಂತ ಮಾಡ್ತಾ ಇದ್ದಾರೆ. ಮತ್ತು ಅಮೇರಿಕಾದಲ್ಲಿ ಒಂದು ದೊಡ್ಡ ಅದ್ಭುತ ನಡೀತಾ ಇದೆ. ಅದಕ್ಕಾಗಿ ನೀವು ಪ್ರಾರ್ಥನೆ ಮಾಡಿರಿ, ಥ್ಯಾಂಕ್ಸ್ ಹೇಳ್ರಿ. ಅಮೇರಿಕಾ ಬಂದು ಪಾಪದಲ್ಲಿ ತುಂಬಿ ತುಳುಕ್ತಾ ಇದೆ, ಅದಕ್ಕೆಲ್ಲ ಬಿದ್ದೋಯ್ತು. ಊಟಕ್ಕಿಲ್ಲದೆ ಇಂಗ್ಲೆಂಡ್ ದೇಶ ಅಂತೂ ಊಟಕ್ಕಿಲ್ಲದೆ ಅಂಗಡಿಗಳನ್ನ ಒಡೆದು ತಿಂತಾ ಇದೆ. ಭಿಕ್ಷುಕ ದೇಶವಾಯ್ತು ಇಂಗ್ಲೆಂಡು, ಅಮೇರಿಕಾ. ದರಿದ್ರದಲ್ಲಿ ಎಲ್ಲ ಎಕನಾಮಿ ಬಿದ್ದೋಯ್ತು. ಏನಕ್ಕೆ ಅಂದರೆ ಎರಡೇ: ಗಂಡು ಮದುವೆ, ಹೆಣ್ಣು ಮದುವೆ. ಡೈವರ್ಸ್, ಗಂಡನ ಜೊತೆ ಹೋಗೋದು, ಅಲ್ಲಿ ಪತ್ರದಲ್ಲಿ ಸೈನ್ ಮಾಡೋದು, 5 ನಿಮಿಷ, ಏನಕ್ಕೆ ಟೈಮ್ ವೇಸ್ಟ್, ಕೋರ್ಟ್ ಅಂತ ಡೈವರ್ಸ್ ಮಾಡೋದು, ಹೊರಗಡೆ ಬರೋದು, ಇನ್ನೊಬ್ಬರ ಜೊತೆ ಹೋಗೋದು. ಅದರಿಂದ ದೇವರು ಅಳಿಸ್ಬಿಟ್ರು. ಈಗ ಡೊನಾಲ್ಡ್ ಟ್ರಂಪ್ ಅವರು ಕಿವಿಗೆ ಒಬ್ಬರು ಗುಂಡೆಯಿಂದ ಶೂಟ್ ಮಾಡ್ಬೇಕಾದ್ರೆ ಪ್ರಾಣ ಉಳಿಸಿದ್ದಕ್ಕೆ ಅವ್ರು ಬಂದು ಗಂಡು ಮದುವೆ, ಹೆಣ್ಣು ಮದುವೆ ಮಾಡಬಾರ್ದು ಅಂತೇಳಿ ತೀರ್ಪು ಮಾಡಿದ್ದಾರೆ. ಕೋರ್ಟಲ್ಲಿ ರೂಲ್ಸ್ ಮಾಡಿದ್ದಾರೆ. ಅದು ಅವ್ರು ರೂಲ್ಸ್ ಮಾಡಿ ಚರ್ಚಲ್ಲಿ ಕೂಡ ಮಾಡ್ತಾ ಇದ್ರು, ಇವಾಗಿಲ್ಲ. ಆದಮೇಲೆ ಅವ್ರಿಗೆ ಆಪೋಸಿಟ್ ಆಗಿದ್ದವರು ದೇವ್ರು ನಂಬದೇ ಇರೋರು ಅನ್ಯರುಗಳು ಬಂದಿದ್ರೆ ಅಷ್ಟೇ ಗಾಯ. ಆದರೆ ಎರಡನೇದು ಅವರು ಅದೇ ರೀತಿ ಕ್ರ್ಯಾಕ್ ಅಂತ ಹೇಳ್ಬಿಟ್ಟು ಅವ್ರನ್ನ ಗುಂಡಿಟ್ಟು ಶೂಟ್ ಮಾಡಿ ಸತ್ತೋದ್ರು. ಆವಾಗ ಎಲ್ಲ ಸೇವಕರನ್ನ, ಅಮೇರಿಕಾದಲ್ಲಿರೋನ್ನ ಎಲ್ಲರನ್ನೂ ಸೇರಿಸಿ ಒಂದು ದೊಡ್ಡ ಸ್ಟೇಡಿಯಮಲ್ಲಿ ಫಸ್ಟ್ ಟೈಮ್ ಅಂತೆ ಅಮೇರಿಕಾ ಬ್ಲೆಸ್ ಮಾಡಿ ಪ್ರೇಯರ್ ಮಾಡ್ರಿ ಅಂತೇಳಿ ಪ್ರೇಯರ್ ಮಾಡಿದ್ದಾರೆ. ಚಾರ್ಲ್ಸ್ ಕ್ರಿಕ್ನ ಕೊಂದಾಕದ ಹೆಂಡತಿ ಬಂದು ನಾನು ಅವನ್ನ ಕ್ಷಮಿಸ್ತೀನಿ ಅಂತೇಳಿ ಪ್ರೇಯರ್ ಮಾಡಿದ್ದಾರೆ. ಯಾಕೆ ಕೊಂದ ಅಂದರೆ ಅವನು ಬಂದು ಗಂಡು ಸಂಬಂಧ ಇಟ್ಕೊಂಡಿದ್ದಾನಂತೆ, ಅದಕ್ಕೆ ವಿರೋಧವಾಗಿ ಮಾತಾಡೋದಕ್ಕೆ ಕೊಂದೆ ಅಂತ ಹೇಳ್ತಾನೆ. ಅವರು ಸಾಕ್ಷಿಯಾಗಿ ಅವರು ನೋಡ್ರಿ 18 ವಯಸ್ಸಿಂದ ವ್ಯಭಚಾರ ಲೆಸ್ಟನ್ನ ದ್ವೇಷಿಸೋರು, ಗಂಡು ಹೆಣ್ಣನ್ನ ದ್ವೇಷಿಸ್ಕೊಂಡು ಎಲ್ಲ ಕಾಲೇಜಲ್ಲಿ ಸುತ್ತಾ ಇರೋರು, ಒಳ್ಳೆ ವ್ಯಕ್ತಿ. ಇವಾಗ ಅವ್ರು ಡೆತ್ ಆಗಿರೋದ್ರಿಂದ ಒಂದು ಉಜ್ಜೀವನ ಬರ್ತಾ ಇದೆ. ಅದಕ್ಕೆ ಮುಂಚೆ ಪಾಪದಲ್ಲಿ ತುಂಬಿದ್ರು. ಇಲ್ಲಿ ಯೆರೆಮೀಯ 29:6-7 ಬರೀ ಪಾಪಗಳೇ ಮಾಡ್ತಾರೆ. ನಮಗೆ ಬೇಕಾಗಿರೋದು 8. ಅದರಲ್ಲಿ 8ರಲ್ಲಿ ಏನಿದೆ: ಇಸ್ರಾಯೇಲರ ದೇವರು ಸೇನಾಧೀಶ್ವರನಾದ ಯೆಹೋವನು ಇಂತೆನ್ನುತ್ತಾನೆ, ನಿಮ್ಮ ಮಧ್ಯದಲ್ಲಿರುವ ನಿಮ್ಮ ಪ್ರವಾದಿಗಳಿಂದಲೂ ಶಕುನದವರಿಂದಲೂ ಮೋಸ ಹೋಗಬೇಡಿರಿ. ನೋಡ್ರಿ, ನಿಮ್ಮ ಸೇವಕರುಗಳು ಪಾಪವನ್ನು ಪ್ರೇರೇಪಿಸೋದು. ಇವಾಗ ಚರ್ಚಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದರೆ, ಒಂದು 30 ಜನ ಬರ್ತಾರಂತೆ, ಅವರಿಗೆ ದೇವ್ರ ಕಡೆ ತಿರ್ಕೊಳ್ರಿ ಅಂದರೆ ಕೋಪಿಸ್ಕೊಂಡು ಬೇರೆ ಚರ್ಚ್ಗೆ ಹೋಗ್ಬಿಡ್ತಾರೆ. ಅವರಿಗೆ ಸುಮ್ಮನೆ ಬ್ಲೆಸ್ಸಿಂಗ್. ನೀನು ಪಾಪ ಮಾಡ್ತಿದ್ಯಾ, ಅದಕ್ಕೆ ನಿನಗೆ ಆಶೀರ್ವಾದ ಬರ್ತತೆ. ಚರ್ಚ್ ಬಿಟ್ಬಿಡು, ಪಾಸ್ಟರ್ ಬಿಟ್ಬಿಡು. ನೀನು ರಹಸ್ಯವಾಗಿ ಹೆಂಡತಿಗೆ ಗೊತ್ತಿಲ್ಲದೆ, ಕುಟುಂಬಕ್ಕೆ ಗೊತ್ತಿಲ್ಲದೆ, ಮಕ್ಕಳಾಗಿದ್ದರೆ ಪಾಸ್ಟರ್ಗೆ ಗೊತ್ತಿಲ್ಲದೆ ಏನೋ ಒಂದು ರಹಸ್ಯವಾಗಿ ಪಾಪ ಮಾಡ್ತಿದ್ಯಾ. ಪಾಪ ಮಾಡಿದ್ರೆ ದೇವ್ರ ಐಕ್ಯತೆರಲ್ಲ, ಸೈತಾನ್ ಇರ್ತಾನೆ, ಆ ಶಾಪ ಪಾಪ ಅನುಭವಿಸ್ತಿರ್ತೀಯ. ಚರ್ಚಿಗೆ ಬಂದಿದ ತಕ್ಷಣ ನೀನು ಪಾಸ್ಟರ್ ಬಂದು ಬ್ಲೆಸ್ಸಿಂಗ್ ಮಾಡ್ರಿ, ಇವನ್ನ ಬ್ಲೆಸ್ಸಿಂಗ್ ಮಾಡ್ರಿ ಅಂದ್ರೆ ನಿಮಗೆ ಬ್ಲೆಸ್. ನೀನು ಪ್ರಾರ್ಥನೆ ಮಾಡಲ್ಲ, ಪರಿಶುದ್ಧವಾಗಿ ಜೀವನ ಜೀವಿಸಲ್ಲ, ನಿನಗೆ ಹೆಂಗೆ ಬಂದ್ಬಿಡುತ್ತೆ? ಸ್ವಲ್ಪ ಅದ್ರ ಕಾಮನ್ ಸೆನ್ಸ್ ಇರ್ಬೇಕು ತಾನೆ. ಪಾಪ ಮಾಡ್ಕೊಂಡು ಬ್ಲೆಸ್ಸಿಂಗ್ ಬೇಕಾದ್ರೆ ಹಿಂಗೆ ಪಾಸ್ಟರ್ ಪ್ರೇಯರ್ ಮಾಡಿದ್ರೆ ಬ್ಲೆಸ್ಸಿಂಗ್ ಎಲ್ಲಿ ಬರ್ತದೆ? ಅದು ಹೊಸದಾಗಿ ದೇವರು ನಂಬದೇ ಇರೋರು ಅನ್ಯರುಗಳು ತಲೆ ಮೇಲೆ ಕೈ ಇಟ್ಟರೆ ದೆವ್ವ ಇರೋದ್ರಿಂದ ಯೇಸು ನಾಮದಲ್ಲಿ ದೆವ್ವ, ವ್ಯಾಧಿಗಳು ಮತ್ತು ಸಾಲ ಸಮಸ್ಯೆಗಳು, ಅದೆಲ್ಲ ಸೈತಾನ ಕ್ರಿಯೆಗಳು ಓಡಾಗಿ ಬಿಡುಗಡೆ ಆಗುತ್ತೆ. ದೇವ್ರು ನಂಬಿರೋರಿಗೆ ಏನಕ್ಕೆ ಬಂದು ತಲೆ ಕೊಟ್ಕೊಂಡು ಇಲ್ಲೇನು ಹೇಳಿದ್ದಾರೆ ಅಂದರೆ, ಇನ್ನೂ ಕೂಡ ನೀವು ಮೋಸ ಹೋಗ್ಬೇಡ್ರಿ, ಪಾಪದಲ್ಲೇ ಬಿದ್ದು ಪಾಪದಲ್ಲೇ ಒದ್ದಾಡ್ಕೊಂಡು ಸೇವಕರುಗಳು ಬಂದು ನಿಮ್ಮನ್ನ
ಏನು ಚರ್ಚಿಗೆ ಬರಬೇಕು, ಕಾಣಿಕೆ ಸಿಕ್ಕರೆ ಸಾಕು, ಸುಮ್ಮನೆ ಬರೋದು ಹೋಗೋದು. ಇದೊಂಥರ ಟೈಮ್ ಪಾಸ್ ಆಗಿದೆ ಬೆಂಗಳೂರಲ್ಲಿ ಉಜ್ಜೀವನ ಇಲ್ಲ. ಬೆಂಕಿ ಇರಬೇಕು ಸಭೆಯಲ್ಲಿ, ದಗ 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 ಉರಿತಿರ್ಬೇಕು, ಫೈರ್ ಫೈರ್ ಫೈರ್, ಡೈಲಿ ಪ್ರಾರ್ಥನೆಗಳು ಇರ್ಬೇಕು ಇಲ್ಲಿ. ಒಂದು ದಿನ ಊಟ, ಯಾವಾಗಲಾದ್ರೂ 3 ಹೊತ್ತು ಊಟ ಮಾಡ್ತೀರಾ, ಒಂದಿನ ನಾನು ಊಟ ಮಾಡಕ್ ಟೈಮ್ ಇಲ್ಲ ಅಂತ ಮಾಡ್ಕೊಂಡಿದ್ದೀರಾ? ಅದೇ ಪ್ರಾರ್ಥನೆ ಮಾಡಕ್ ಟೈಮ್ ಇಲ್ಲ, ಅಷ್ಟು ಮಟ್ಟಿಗೆ ಲೋಕ ನಿಮ್ಮನ್ನು ಆವರಿಸಿಕೊಂಡಿದೆ. ಅದರಿಂದ ನೀವು ನಿಮಗಾಗಿ ಕನಸು ಕಂಡು ಹೇಳುವವರಿಗೆ ಕಿವಿಗೊಡದಿರಿ. ಪಾಪದಲ್ಲಿ ಕನಸು ಕಾಣ್ತಾ ಇರೋರು, ಕನಸು ಏನು ಕಾಣ್ತಾರ ಅದನ್ನೇ ಹೇಳೋರನ್ನ, ಈ ಪ್ರವಾದಿಗಳನ್ನ, ಸುಳ್ಳಾಗಿ ಪ್ರಸಂಗ ಮಾಡೋರನ್ನ, ಒಂದು ಚರ್ಚಿಗೆ ಬಂದ್ರೆ ನಿಮ್ಮ ಆತ್ಮಗಳು ನರಕಕ್ಕೆ ಹೋಗದಂಗೆ ಬಿಡುಗಡೆ ಆಗಿ ಪರಲೋಕ ರಾಜ್ಯಕ್ಕೆ ಹೋಗ್ಬೇಕು ಅನ್ನುವ ಭಾರ ಇರುವ ಸೇವಕರು ಚರ್ಚಿಗೆ ಹೋಗ್ಬೇಕು. ಅದನ್ನು ಬಿಟ್ಟುಬಿಟ್ಟು ಬರ್ತ್ಡೇಗಳು ಮಾಡಿಕೊಂಡು, ಹಬ್ಬಗಳು ಮಾಡಿಕೊಂಡು, ಏನೋ ಮಾಯ ಲೋಕದಲ್ಲಿ ಹೂ ಅನ್ಕೊಂಡು ಒಂದು ದಿನ ಸಂತೋಷ, ಹಬ್ಬ ಮಾಡಿದಾಗ ತಿನ್ನೋದು ಕುಡಿಯೋದು, ಡೈಲಿ ವ್ಯಾಧನೆ, ಡೈಲಿ ಸಮಾಧಾನ ಇರಬೇಕು, ದೇವರ ವಿಶ್ವಾಸದಲ್ಲಿ ಇರಬೇಕು. ಈ ರೀತಿ ಮೋಸ ಹೋಗ್ಬೇಡ್ರಿ. ಪಾಪ ಸ್ವಾಮಿ ನಂಬಿ ಕೂಡ ಪಾಪದಲ್ಲಿದ್ದು ದರ್ಶನವನ್ನು ಕಳ್ಕೊಂಡು ಜೀವಿಸ್ತಾ ಇರೋದು ದೇವರು ಮಾತಾಡ್ತಿರೋದು. ಇಲ್ಲಿ ಕಿವಿಗೊಡದಿರಿ, ಅವರು ನನ್ನ ಹೆಸರಿನಲ್ಲಿ ನಿಮಗೆ ಸುಳ್ಳನ್ನು ಹೇಳುತ್ತಾರೆ, ನಾನು ಅವರನ್ನು ಕಳಿಸಲಿಲ್ಲ, ಇದು ಯೆಹೋವನ ನುಡಿ. ಸುಮ್ಮನೆ ದೇವರು ಕಳಿಸದೇ ಇದ್ದಾನೆ. ಸಭೆಗಳು, ಪಾಸ್ಟರ್ಗಳೆಲ್ಲ ಇವಾಗ ದುಡ್ಡಿಗೋಸ್ಕರ, ಈಗೋ ಪ್ರಾಬ್ಲಮ್ಗೋಸ್ಕರ ಸಭೆ ನಡೀತಾ ಇದೆ, ಫುಲ್ ಆಗಿದ್ದಾರೆ. ನಾನು ಒಂದ್ಸಲ ಪ್ರೇಯರ್ ಮಾಡಿದೆ, ಏಸಪ್ಪ ಏನಪ್ಪ ಇದು, ಸತ್ಯ ಹೇಳ್ತಾ ಇದೀವಿ ಅಂದ್ರೆ, ಸತ್ಯ ಹೇಳಿದ್ರೆ ಯಾರು ಬರಲ್ಲಪ್ಪ. ಎಸ್ ಸ್ವಾಮಿ ಹೇಳಿದ್ದು, ನೀನು ಸತ್ಯ ಹೇಳಿದ್ರೆ ಅಷ್ಟೇನು ಬರಲ್ಲಪ್ಪ. ನೀನು ಆಶೀರ್ವಾದ ಅಂದ್ರೆ ಬರ್ತಾರೆ. ಇಲ್ಲ ಯಾವ ಆಶೀರ್ವಾದ ಅಂತ ಬಾಯಿನಲ್ಲಿ ಹೇಳಿದ್ರೆ ಹೆಂಗೆ? ಅವ್ರು ಪಾಪದಲ್ಲಿದ್ದಾರಲ್ಲ, ಬಿಡುಗಡೆ ಆದ್ರೆ ತಾನೆ, ಪಾಪದಿಂದ ಬಿಡುಗಡೆ, ಪಾಪದ ಬಗ್ಗೆ ತಾನೆ ನಾವು ಮಾತಾಡಬೇಕು ಅಂದ್ರೆ ಅದೆಲ್ಲ ಇಲ್ಲ. ಲೋಕ ಮಾಯೆ ಎಲ್ಲ ಕಣ್ಗಳನ್ನ ಮುಚ್ಚಿ ಪ್ರಾರ್ಥನೆ ಮಾಡಿ. ಬಹಳ ಇದಾವೆ, ಸಾಕಿ 3 ಕಣ್ಗಳನ್ನ ಮುಚ್ಚಿ ಪ್ರಾರ್ಥನೆ ಮಾಡಿ. ಎಲ್ಲರ ಮೇಲೆ ದರ್ಶನ ಇದೆ, ವಿಷನ್ ಇದೆ, ಎಲ್ಲರ ಮೇಲೆ ದರ್ಶನ ಇದೆ, ವಿಷನ್ ಇದೆ. ಅದಿದ್ರೇನೆ ಒಂದು ಆನಂದ, ಸಂತೋಷ. ಅದಿಲ್ಲದೆ ಇದ್ರೆ ನೀವು ಬದುಕೋದು ಗೊಣಕೊಂಡು ಸೊಣಕೊಂಡು ಬದುಕ್ತಾ ಇದ್ದೀರ. ಅದೇ ದರ್ಶನ, ವಿಷನ್ ಅನ್ನು ನೀವು ತಗೊಂಡ್ರೆ ಜೀವನನೇ ಹ್ಯಾಪಿ, ಸಂತೋಷ, ಸಮಾಧಾನ, ಜಾಯ್ ಇರುತ್ತೆ. ಯಾಕಂದ್ರೆ ಪರಲೋಕದ ದೇವರು ನಮ್ಮನ್ನು ಉನ್ನತವಾದ ಪ್ಲೇಸಿಂದ ನಮ್ಮನ್ನು ಕರೆದಿದ್ದಾರೆ. ಎಲ್ಲ ಕಣ್ಣುಗಳನ್ನ ಮುಚ್ಚಿ ಎಲ್ಲರೂ ಪ್ರಾರ್ಥನೆ ಮಾಡಿ. ಎಸಯ್ಯ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಪ್ರತಿಯೊಬ್ಬರನ್ನು ರಾಜರನ್ನಾಗಿಯೂ ಯಾಜಕರನ್ನಾಗಿಯೂ ಕರೆದಿದ್ದೀರಾ. ನಾವು ರಾಜರ ಅಂದರೆ ಸೃಷ್ಟಿಕರ್ತನ ಮಕ್ಕಳು, ನಿನ್ನ ಮಕ್ಕಳು. ಎಸಯ್ಯ, ನಾವು ರಾಜರಾಗಿ ಇಲ್ಲಿ ಲೋಕದಲ್ಲಿ ಜೀವಿಸ್ತಾ ಇದ್ದೀವಿ. ಆದರೆ ನಿನಗೆ ವಿರೋಧವಾದ ಕಾರ್ಯಗಳು ಮಾಡಬಾರದು. ಯಾಜಕರಂದ್ರೆ ಸರ್ವಿಸ್ ಮಾಡಬೇಕು, ಆದರೆ ಮೈಂಡಲ್ಲಿ ರಾಜನಾಗಿರಬೇಕು. ಯಾರ ಹತ್ರನೂ ಏನಕ್ಕೂ ಕೈ ಚಾಚದಾಗೆ ಬದುಕುವ ಜೀವನವನ್ನು ಕೊಡ್ರಿ. ಮನುಷ್ಯರನ್ನು ಆಧಾರ ಪಡುವ ಜೀವನವನ್ನು ಕೊಡ್ರಿ. ಒಂದು ಗುರಿ, ನಿನಗಿಟ್ಟಿರುವ ಗುರಿಯನ್ನು ಮುಟ್ಟೋದಿಕ್ಕೆ ಕೃಪೆ ಮಾಡ್ರಿ. ಅದು ಏನಿದೆ ಪ್ರಾರ್ಥನೆ ಮಾಡಿ ಪಡ್ಕೊಂಡು ಆ ದರ್ಶನವನ್ನು ಮಾಡಿ ಮುಗಿಸೋದಿಕ್ಕೆ ಕೃಪೆ ಮಾಡ್ರಿ. ಕುಟುಂಬಗಳು, ಮುಖ್ಯವಾಗಿ ಕುಟುಂಬವನ್ನು ಪ್ರೀತಿ ಮಾಡುವ ದೇವರು. ಹೆಣ್ಮಕ್ಳಿಗೆ ಏನು, ಮಕ್ಕಳಿಗೆ ಏನು, ದೊಡ್ಡವರಿಗೆ ಏನು, ಸೇವಕರಿಗೆ ಏನು, ಕೆಲಸ ಮಾಡೋರಿಗೆ ಏನು, ಒಂದು ಗುರಿಯನ್ನಿಟ್ರಿ. ಗುರಿ ಇಲ್ಲದೆ ಇರೋದ್ರಿಂದ ಅವ್ರು ಕುಡಿದ್ರೆ ಇದು ಕರೆಕ್ಟಾ ತಪ್ಪಾ ಗೊತ್ತಿಲ್ಲ. ಕೆಲಸ ಮಾಡ್ತೀವಿ, ಮೈ ಕೈ ನೋವಾಗುತ್ತೆ, ಕುಡಿತೀವಿ ಅಂತ. ಗುರಿ ಇಲ್ಲ. ಏನೋ ಬದುಕ್ತಾ ಇದೀವಿ, ಆ ದಿನವನ್ನು ಕಳೀತಾ ಇದ್ದಾರೆ. ಒಂದೊಂದು ದಿನ ಕಳೆಯೋದು ಅಪ್ಪ ಎಷ್ಟೋ ಕೃಪೆ ಕೊಟ್ಟು ಜೀವನವನ್ನು ಕೊಡ್ತಾ ಇದ್ದೀರಾ, ಆದರೆ ಅದನ್ನ ಕೇರ್ಲೆಸ್ ಆಗಿ, ಉದಾಸೀನಾಗಿ ಆ ದಿನವನ್ನು ಕಳೀತಾ ಇದ್ದಾರೆ. ತಿನ್ನೋದರಲ್ಲಿ, ಆಡಂಬರದಲ್ಲಿ, ತನ್ನನ್ನು ತಾನು ಹೆಚ್ಚಿಸಿಕೊಂಡು ತನ್ನ ಮೈಗಳನ್ನು ತೋರಿಸೋದರಲ್ಲಿ. ಆದರೆ ಆತ್ಮ ಭಾರಗಳಿಲ್ಲ, ಪ್ರೀತಿ ಇಲ್ಲ, ಅವರಿಗಾಗಿ ಕಣ್ಣೀರಿಟ್ಟು ಅಳುವರು ಇಲ್ಲ. ಏಸಯ್ಯ, ಆತ್ಮ ಕೆಟ್ಟು ಹೋಗ್ತಾ ಇದೆ. ಈಗಲಂತೂ ಟೆಕ್ನಾಲಜಿ, ಟೆಕ್ನಾಲಜಿ, ರೋಬೋಟ್ ಟೆಕ್ನಾಲಜಿಯಿಂದ ಎಲ್ಲಿ ನೋಡಿದ್ರು ವೇದನೆ, ಹೃದಯದಲ್ಲಿ ಎಲ್ಲಿ ನೋಡಿದ್ರು ಬೇಜಾರು, ದುಃಖ. ಎಷ್ಟು ಹಣ ಇದ್ದವರಿಗೆ ಇನ್ನೂ ಜಾಸ್ತಿ. ಅವರಿಗೇನು ಗುರಿ ಇಲ್ಲ, ಏನಿಲ್ಲ.
ನಮ್ಮ ಗುರಿ ನಾವು ಪರಲೋಕ ರಾಜ್ಯಕ್ಕೆ ಸಿದ್ಧರಾಗಬೇಕು, ಇತರನ್ನ ಸಿದ್ಧ ಮಾಡಬೇಕು. ನಮ್ಮ ಗುರಿ ನಮ್ಮ ಸಾಯೋದ್ರೊಳಗಡೆ ನಮ್ಮ ಮೇಲೆ ಇಟ್ಟಿರುವ ಉದ್ದೇಶವನ್ನು ನೆರವೇರಿಸಬೇಕು. ನೀನೇನು ಪ್ಲಾನ್ ಇಟ್ಟು ದರ್ಶನ ಕರೆದು ದರ್ಶನ ಕೊಟ್ಟಿದ್ದೀರೋ ಅದನ್ನು ಪೂರೈಸಬೇಕು. ಏನಕ್ಕೋಸ್ಕರ ರಕ್ತ ಸುರಿಸಿ ನಮ್ಮನ್ನು ನಿನ್ನ ಮಕ್ಕಳಾಗಿ ಮಾರ್ಪಡಿಸ್ಕೊಂಡು ಆ ಕಾರ್ಯವನ್ನು ಮುಗಿಸಬೇಕು. ಕೃಪೆ ಮಾಡ್ರಿ, ನಡೆಸಿರಿ. ಪಾಪಿಯಾದ ನನ್ನನ್ನು ಕರುಣಿಸಿರಿ. ಯೇಸುವೇ, ನಮ್ಮ ಇದುವರೆಗೂ ಕೊಟ್ಟ ಆಯುಸ್ಸಿಗಾಗಿ ಸ್ತೋತ್ರ. ನಿನ್ನ ಕೊಟ್ಟಿರುವ ಆಯುಸ್ಸನ್ನು ನಿನ್ನ ಚಿತ್ತವನ್ನು ಮಾಡಿ ಮುಗಿಸಲು ನನ್ನ ದರ್ಶನವನ್ನು ವಿಷನನ್ನು ನಮಗೆ ಕೊಟ್ಟಿರುವ ಚಿಕ್ಕದು ದೊಡ್ಡದನ್ನ ಮಾಡಿ ಮುಗಿಸಲು ಕೃಪೆ ಮಾಡ್ರಿ. ಬೇರೆ ಲೋಕದಲ್ಲಿ ನಡೀತಿರುವ ಕಾರ್ಯಕ್ರಮಗಳಲ್ಲಿ ಮೈಂಡು ಕೆಟ್ಟು ಹೋಗದ ಹಾಗೆ, ಪಾಪದಲ್ಲಿ ಬಿದ್ದು ಹೋಗದ ಹಾಗೆ, ಯೇಸುವಿನ ನಾಮದಲ್ಲಿ ಯಾರು ಏನು ಹೇಳಿದ್ರು ಕೇಳದ ಹಾಗೆ ವಾಕ್ಯಕ್ಕೆ ಅನುಗುಣವಾಗಿ ನಡೆದು ನಿನಗೆ ಫಲ ಕೊಡುವಂತೆ ಕೃಪೆ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡುತ್ತಿದ್ದೇವೆ ತಂದೆ. ಆಮೇನ್.